ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಯುದ್ಧದ ಭೀತಿ ಇದೆಯಲ್ಲ, ಸದ್ಯಕ್ಕೆ ಬ್ರೇಕ್ ಬಿದ್ದಂಗೆ ಕಾಣ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳು ಸೇರಿಕೊಂಡು ಈಗ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾಯಿತು. ಆದರೂ ಕೂಡ ಪಾಕಿಸ್ತಾನದಿಂದ ಉಲ್ಲಂಘನೆ ಆಗಿದೆ. ಸೊ ಹಂಗಾಗಿ ಇವತ್ತು ರಾತ್ರಿ ಏನಾಗುತ್ತೆ, ಅದರ ಡೆವಲಪ್ಮೆಂಟ್ ಏನಾಗುತ್ತೆ ಅನ್ನೋ ಆಧಾರದ ಮೇಲೆಗೆ ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದು ಗೊತ್ತಾಗತ್ತೆ. ಪ್ರಮುಖವಾಗಿ ನಾಳೆ ಎರಡು ದೇಶಗಳ ನಡುವೆ ಒಂದು ಮಹತ್ವದ ಸಭೆ ಇದೆ. ಅಲ್ಲಿ ಭಾರತ ಹಾಕಿರುವಂಥ ಕೆಲವೊಂದಿಷ್ಟು ಕಂಡೀಷನ್ಗಳಿಗೆ ಪಾಕಿಸ್ತಾನ ಒಪ್ಪತ್ತ ಇಲ್ಲ ಗೊತ್ತಿಲ್ಲ. ಆದರೆ ಈಗಿರುವಂಥ ಪ್ರಶ್ನೆ, ಭಾರತಕ್ಕೆ ಇದು ಬೇಕಿತ್ತಾ ಅಂತೇಳಿ, ಕದನ ವಿರಾಮವನ್ನು ಒಪ್ಪಿಗೆ ಕೊಡೋದಕ್ಕೆ ಬೇಕಿತ್ತಾ, ಅವಶ್ಯಕತೆ ಇತ್ತಾ ಅಂತೇಳಿ. ಭಾರತಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿಕೊಳ್ಳೋದಕ್ಕೆ. ಆದರೆ ಅಮೆರಿಕದ ಮಧ್ಯಪ್ರವೇಶದಿಂದಾಗಿ, ಟ್ರಂಪ್ ಅವರ ಮಧ್ಯಪ್ರವೇಶದಿಂದಾಗಿ, ಅವರ ಮಧ್ಯಸ್ಥಿಕೆಯಿಂದಾಗಿ ಈ ಕದನ ವಿರಾಮವನ್ನು ಇಲ್ಲಿಗೆ ನಿಲ್ಲಿಸಿ ಅನ್ನುವಂಥದ್ದು ಆದೇಶ ಇದೆ. ಸೊ ಹಂಗಾಗಿ ಗೊತ್ತಿಲ್ಲ ಇದು ಎಲ್ಲಿಯ ತನಕ ಹೋಗುತ್ತೆ ಗೊತ್ತಿಲ್ಲ. ಬಟ್ ಈಗಿರುವಂಥ ಪ್ರಶ್ನೆ ಏನು ಅಂತಂದರೆ, ಇದು ಕದನ ವಿರಾಮವನ್ನು ತೆಗೆದುಕೊಂಡಿದ್ದು ಸರಿನಾ ತಪ್ಪಾ ಅಂಥೇಳಿ. ಯಾಕೆ ಇದು ಬೇಕಾಗಿತ್ತಾ, ಕೇವಲ 4 ದಿನಕ್ಕೆ ಸಾಕಾಯ್ತಾ ಈ ಒಂದು ಹೋರಾಟ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ತಾ ಇದೆ. ಇಲ್ಲದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಹಜವಾಗಿ ಪಬ್ಲಿಕ್ ಕಾಲ್ ಇರುತ್ತೆ. ಅಂದರೆ ಯಾವ ರೀತಿಯಾಗಿ, ಅಂದರೆ ಈ ಕದನ ವಿರಾಮವನ್ನು ತೆಗೆದುಕೊಂಡಿರೋ ನಿರ್ಧಾರ ಇದೆಯಲ್ಲ, ಸರಿ ಇದೆಯಾ ತಪ್ಪಿದೆಯಾ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಯಾವೆಲ್ಲ ನಿರ್ಧಾರವನ್ನು ತೆಗೆದುಕೊಂಡಿರಬಹುದು, ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ಕದನ ವಿರಾಮ ಸರಿನಾ ತಪ್ಪಾ? ನೋಡಿ, ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಆ ದೇಶವನ್ನು ನಂಬಲಿಕ್ಕೆ ಆಗೋದಿಲ್ಲ. ಒಂಥರ ನರಿಬುದ್ಧಿ ಇದ್ದಂಗೆ ಅದು. ಮತ್ತೆ ತನ್ನ ನರಿಬುದ್ಧಿಯನ್ನು ಪಾಕಿಸ್ತಾನ ತೋರಿಸಿದೆ. ಕದನ ವಿರಾಮ ಒಪ್ಪಂದವನ್ನು ಮುರಿದು ಮತ್ತೆ ಪಾಕಿಸ್ತಾನದ ಕಡೆಯಿಂದ ದಾಳಿಯಾಗಿದೆ. ಇದಕ್ಕೆ ಭಾರತದಿಂದಲೂ ಕೂಡ ತಕ್ಕ ಪ್ರತ್ಯುತ್ತರ ನೀಡಲಾಗಿದೆ. ರಾತ್ರಿ ಅಂದರೆ ನಿನ್ನೆ ರಾತ್ರಿ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ್ ಮತ್ತು ಗುಜರಾತ್ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನದ ಕಡೆಯಿಂದ ದಾಳಿಯಾಗಿದೆ. ಡ್ರೋನ್ ದಾಳಿಗೆ ಪಾಕಿಸ್ತಾನ ಪ್ರಯತ್ನ ಮಾಡುತ್ತೆ. ಪಾಕ್ ವಿರುದ್ಧ ಕದನ ವಿರಾಮಕ್ಕೆ ಇಲ್ಲಿ ಒಪ್ಕೊಳ್ತಾ ಭಾರತ ಅನ್ನೋದು, ಮತ್ತು ಈ ಒಪ್ಪಿಗೆ ಸರಿ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ. ಇಷ್ಟು ದಿನ ನಡೆಸಿರುವಂಥ ದಾಳಿಯಿಂದಾಗಿ ಪಾಠ ಕಲಿತ ಅಂದರೆ ಪಾಕಿಸ್ತಾನ ಕಲಿತ ಅಥವಾ ಕಲಿಸ್ಬೇಕಾ ಅನ್ನುವಂಥದ್ದು. ಪಾಕಿಸ್ತಾನ ಅಂತೂ ನೇರವಾಗಿ ಬಂದು ಹೇಳಿಲ್ಲ ನಮಗೆ ಬೇಡ ಅಂತ ಹೇಳೋದು. ಅಮೆರಿಕದ ಜೊತೆ ಏನೋ ಚರ್ಚೆ ಆಗಿರ್ಬೋದು, ಏನೋ ಗೊತ್ತಿಲ್ಲ. ಬಟ್ ಈ ಸಂದರ್ಭ ಹೇಗಿತ್ತು ಅಂದರೆ, ಒಂದು ವೇಳೆ ಪಾಕಿಸ್ತಾನ ಬಂದು ನಮಗೆ ಸಾಕಾಗ್ತಾ ಇಲ್ಲ, ನಮಗೆ ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ವೇಳೆ ಭಾರತಕ್ಕೆ ಏನಾದರೂ ಫೋನ್ ಕರೆ ಬಂದಿದ್ದೆ ಆದಲ್ಲಿ ಈ ಒಂದು ನಿರ್ಧಾರ ಸರಿ ಅಂತ ಹೇಳಬಹುದಾಗಿತ್ತು. ಆದರೆ ಭಾರತ ತೆಗೆದುಕೊಂಡಿರುವಂಥ ನಿರ್ಧಾರ ಏನೋ ಗೊತ್ತಿಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜನಾಥ್ ಸಿಂಗ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. जिन भारत विरोधी और आतंकी संगठनों ने भारत माता के मस्तक पर हमला करके कई परिवारों के सिंदूर मिटाए थे, उन्हें भारतीय सेना ने ऑपरेशन सिंदूर के माध्यम से इंसाफ दिलाने का काम किया है। और इसके लिए आज सारा देश भारतीय सेनाओं का अभिनंदन कर रहा है। ऑपरेशन सिंदूर सिर्फ एक सैन्य कार्रवाई भर नहीं है, बल्कि भारत की राजनैतिक, सामाजिक और सामरिक इच्छा शक्ति का प्रतीक है। यह ऑपरेशन आतंकवाद के खिलाफ भारत की दृढ़ इच्छा शक्ति का और सैन्य शक्ति की क्षमता और संकल्प शक्ति का भी प्रदर्शन है। हमने दिखाया है, भारत आतंकवाद के खिलाफ जब भी कोई कार्रवाई करेगा तो आतंकवादियों और उनके आकाओं के लिए सरहद पार की जमीन भी सुरक्षित नहीं रहेगी। भारतीय सेनाओं ने ऑपरेशन सिंदूर को पाकिस्तान में मौजूद आतंकी ढांचा ढहाने के उद्देश्य से लॉन्च किया था। हमने उनके आम नागरिकों को कभी निशाना नहीं बनाया था। अगर पाकिस्तान ने न केवल भारत के नागरिक इलाकों को निशाना बनाया, बल्कि मंदिर, गुरुद्वारा, गिरजाघर पर भी हमले करने का प्रयास किया। भारतीय सेना ने शौर्य और पराक्रम के साथ साथ संयम का भी परिचय देते हुए पाकिस्तान के अन्य ठिकानों पर भी प्रहार करके करारा जवाब दिया है। हमने केवल सीमा से सटे सैन्य ठिकानों पर ही नहीं कार्रवाई की, बल्कि भारत की सेनाओं की धमक उस रावलपिंडी तक सुनी गई जहां पाकिस्तानी फौज का हेडक्वार्टर मौजूद है।
मित्रों, भारत में आतंकवादी घटनाएं करने और कराने का क्या अंजाम होता है, यह पूरे विश्व ने उरी की घटना के बाद देखा, जब हमारी सेना ने पाकिस्तान में घुसकर सर्जिकल स्ट्राइक की। पुलवामा के बाद देखा, जब बालाकोट पर एयर स्ट्राइक की गई, और अब पहलगाम की घटना के बाद दुनिया देख रही है कि जब भारत ने पाकिस्तान के भीतर घुसकर मल्टीपल स्ट्राइक्स की हैं। आतंकवाद के खिलाफ जीरो टॉलरेंस की नीति पर चलते हुए हमारे यशस्वी प्रधानमंत्री नरेंद्र मोदी ने स्पष्ट कर दिया है कि यह नया भारत है जो आतंक के खिलाफ सरहद के इस पार और उस पार दोनों तरफ प्रभावी कार्रवाई करेगा। यह हमारे प्रधानमंत्री जी ने स्पष्ट रूप से यह संदेश दे दिया है। मैं एक बार फिर से ब्रह्मोस इंटीग्रेशन एंड टेस्टिंग फैसिलिटी सेंटर और इस प्रोजेक्ट में शामिल सभी स्टेक होल्डर्स को, क्षेत्र में आत्मनिर्भरता का अर्थ बहुत व्यापक है। हम इस विचार के साथ आगे बढ़ रहे हैं कि हमें खुद के लिए तो आर्म्स एंड इक्विपमेंट बनाना ही है, साथ ही साथ में पूरी दुनिया को एक्सपोर्ट भी करना है। साथियों, दुनिया की मिलिट्री मार्केट में अपार संभावनाएं हैं। हाल ही में मैं स्टॉकहोम इंटरनेशनल पीस रिसर्च इंस्टीट्यूट की एक रिपोर्ट पढ़ रहा था। उसमें उन्होंने यह बताया है कि वर्ल्ड मिलिट्री एक्सपेंडिचर 2024 में बढ़कर $2,718 बिलियन हो गया है। आप सोचिए, आर्म्स एंड इक्विपमेंट का इतना बड़ा मार्केट हमारी राह देख रहा है। इसलिए हमें बेहद मजबूती से भारत को दुनिया के लिए एक अट्रैक्टिव डिफेंस प्रोडक्ट हब के रूप में विकसित करने की ओर आगे बढ़ना ही होगा। आज का दिन उस विचार की तरफ बढ़ाया गया हमारा एक और ठोस कदम है। इन सारी चीजों ने मिलाकर उत्तर प्रदेश में डेवलपमेंट का एक इकोसिस्टम तैयार किया है। इसी कारण हम उत्तर प्रदेश में डिफेंस कॉरिडोर का भी निर्माण कर पाए। हमने लखनऊ में डिफेंस एक्सपो का भी आयोजन किया। हमने डीआरडीओ के टेस्टिंग सेंटर DTTC की भी स्थापना की, और आज जिस ब्रह्मोस फैसिलिटी का उद्घाटन यहां हो रहा है, इस फैसिलिटी की शुरुआत से ही लगभग 500 डायरेक्ट और 1000 इनडायरेक्ट रोजगार सृजित होंगे। यह भी कहीं ना कहीं उस इकोसिस्टम के कारण ही संभव हो पाया है जो श्री योगी आदित्यनाथ जी ने यहां डेवलप किया है। यानी हमारी डबल इंजन की सरकार उत्तर प्रदेश में खेल से लेकर खेत तक, कल्चर से लेकर कनेक्टिविटी तक, पुलिस से ನೋಡಿ, ಈ ಪಾಪಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಬುದ್ಧಿ ಕಲಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೆ ಇದರ ಮಧ್ಯೆ ಈ ಒಂದು ವಿರಾಮವನ್ನು ತೆಗೆದುಕೊಂಡಿರೋದು ಸರಿನಾ ತಪ್ಪಾ ಅನ್ನುವಂಥ ಪ್ರಶ್ನೆ. ಎಸ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ ಸರ್. ನಾನು ಸಿದ್ದರಾಜ್ ಅಂತೇಳಿ ಮಂಡ್ಯದಿಂದ. ಸರ್ ಹೇಳಿ ಸರ್. ಈಗ ಕದನ ವಿರಾಮ ಏನ್ ಮಾಡಿದ್ರು ಅದು ತಪ್ಪು ಅಂತ ನಾನು ಹೇಳ್ತೀನಿ ಸರ್. ಓಕೆ, ಹೇಗೆ ಸರ್? ಈಗ ಅವ್ರು ಏನೇ ಮಾಡಿ, ನಾವು ಕದನ ವಿರಾಮ ಅಂತ ಇದ್ರು, ಈಗ ನಿನ್ನೆ ಸಾಯಂಕಾಲ ವಿರಾಮ ಕೊಟ್ಟಿದ್ದಾರೆ, ನೈಟ್ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಹೌದು, ಅವರ ನರಿ ಬುದ್ಧಿ ಮತ್ತೆ ತೋರಿಸ್ತಾನೆ ಇರ್ತಾರೆ. ಅವ್ರು ಏನೇ ಮಾಡಿದ್ರು ಅಷ್ಟೇನೆ. ತಿರ್ಗಿ ಇವರು ನಾವು ಈಗ ನಮ್ಮ ದೇಶಕ್ಕೆ 26 ಜನ ಮರ್ಡರ್ ಮಾಡೋರು ಅವರು. ಆಕ್ಚುಲಿ ಅದಕ್ಕೆ ನಾವು ಏನ್ ತಂದ್ಕೊಟ್ಟಂಗಾಯ್ತು? ಆ ಕದನ ವಿರಾಮ ಮಾಡೋದು ಏನ್ ಪ್ರಯೋಜನ ಬಂತು ಸರ್? ಎಸ್, ಹೌದು. ಅಲ್ವಾ ಸರ್? ಆಮೇಲೆ ಸರ್, ನನ್ಗೆ ವಿಶೇಷವಾಗಿ ತಪ್ಪು ನೋಡಿ, ನಿಮ್ಮ ಟ್ರ್ಯಾಪ್ ಕೂತ್ ಮಾತಾಡ್ತೀನಿ. ಈ ಮಿಲಿಟರಿ ಅವರು ಸರ್, ಮಿಲಿಟರಿ ನಾವು ಕಾರ್ಯಾಚರಣೆ ಪಾಕಿಸ್ತಾನದವ್ರು ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮಲ್ಲೇ ಇದ್ದಾರೆ ಸರ್ ಕೆಲವರು ಉಗ್ರಗಾಮಿಗಳು. ಮೊನ್ನೆ ಒಬ್ಳು ಮಾತಾಡ್ತಿದ್ರು, ಲೇಡೀಸ್ ಮಾತಾಡ್ತಿರೋ ಒಬ್ರು, ನಮ್ ಪಾಕಿಸ್ತಾನ ಅವ್ರು ಏನು ಮಾಡಿಲ್ಲ, ನಮ್ಮ ಇಂಡಿಯಾದಿಂದ ನಮ್ದೇ ತಪ್ಪು ಅಂತ ಹೇಳ್ತಿದ್ರು. ಅಂತವ್ರು ನಮ್ಮ ಇಂಡಿಯಾದಲ್ಲಿ ತುಂಬಾ ಜನ ಇದ್ದಾರೆ ಸರ್. ಫಸ್ಟ್ ಅವ್ರನ್ನ ಹುಡುಕಿ ಹೊಡೆದಾಕ್ಬೇಕು ಸರ್. ಹೌದೌದು, ನಾವು ಅದೊಂದು ಸರ್, ಒಳಗಿನ ಕಾರ್ಯಾಚರಣೆ ಆಗ್ಬೇಕು ಅಂತ ಹೇಳ್ತಾ ಇದ್ರಿ ಸರ್. ಸರ್ ಮೊದ್ಲು ಸರ್ ಪಾಕಿಸ್ತಾನದವ್ರು ಬೇಡ ಸರ್, ನೆಕ್ಸ್ಟ್ ನೋಡೋಣ. ಪಾಕಿಸ್ತಾನದವ್ರು ದೇಶ ಮಟ್ಟಕ್ಕೆ ಮಿಲಿಟರಿ ಅವರಿಗೆ ಬಿಟ್ಬಿಡೋಣ. ನಮ್ಮಲ್ಲೇ ಇಂಡಿಯಾದಲ್ಲಿ ಇದ್ದಾರೆ ಸರ್, ಅದ್ರಲ್ಲಿ ಕರ್ನಾಟಕದಲ್ಲಿ ಒಂದಿಷ್ಟು ಜನ ಇದ್ದಾರೆ. ನಮ್ಮವರ ಕುಮ್ಮಕ್ಕಿನಿಂದ ಅದು ಜಾಸ್ತಿ ಆಗ್ತಾ ಇದೆ. ಹೌದು ಸರ್, ಹೌದು ಸರ್. ಸರ್ ನಮ್ಮೂರಲ್ಲಿ ಕಳ್ತನ ಮಾಡ್ಬೇಕಾದ್ರೆ ಪಕ್ಕದವ್ರವ್ರು ಬರೋಲ್ಲ ಸರ್. ನಮ್ಮೂರಲ್ಲಿ ಇರೋರ್ನೇ ಮೇನ್ ಫಸ್ಟ್ ತೆಗಿಬೋದು. ಕಳ್ತನ ಮಾಡ್ಬೇಕಾದ್ರೆ ನಮ್ಮ ಮನೆಯದು ನಮ್ಮೂರವರೇ ಮಾಡ್ಬೇಕು ಸರ್. ಫಸ್ಟ್ ನಮ್ಮೂರಲ್ಲಿ ಇರುವಂತವ್ರನ್ನ ಹುಡುಕಿ ಮೊನ್ನೆ ಅದನ್ನೇ ಯಾವ್ದೋ ಟಿವಿ ಮೊಬೈಲ್ ಎಲ್ಲ ನೋಡಿದೆ, ಒಬ್ರು ಸಂದರ್ಶನ ಕೊಟ್ಟಿದ್ದು ಟಿವಿಗೆ. ಆ ಎಮ್ಮ ಮುಸ್ಲಿಮ್ಸ್ ಅವರು, ಅಮ್ಮ ಏನ್ ಹೇಳ್ತಿದ್ರು ಅಂದ್ರೆ ನಮ್ ಪಾಕಿಸ್ತಾನ ಅಂತ ಹೇಳ್ತಿದ್ರು.
ಅದು ನಿಮ್ಮಲ್ಲಿ ಇದೆಯಾ ಗೊತ್ತಿಲ್ಲ, ರೆಕಾರ್ಡಿಂಗ್ ಇದೆಯಾ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಅನ್ಸುತ್ತೆ. ಅಂತವ್ರನ್ನ ಹುಡುಕಿ ಫಸ್ಟ್ ನಮ್ಮ ಒಳಗೆ ಇರುವಂತ ದ್ರೋಹಿಗಳನ್ನ ಹುಡುಕಿ ಹೊಡಿಬೇಕು ಸರ್ ಫಸ್ಟ್. ನಾನು ಅದಕ್ಕೆ ಕೇಳಕ್ ಇಷ್ಟಪಟ್ಟು ನಿಮ್ಗೆ ಕಾಲ್ ಮಾಡಿದ್ವಿ. ಎಸ್, ಈಗ ಈ ಕದನ ವಿರಾಮಕ್ಕೆ ಭಾರತ ಒಪ್ಪಿಗೆ ಕೊಟ್ಟಿದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಭಾರತ ಯಾಕೆ ಒಪ್ಕೊಳ್ಳೋದು ಅನಿವಾರ್ಯತೆ ಇತ್ತಾ ಭಾರತಕ್ಕೆ? ಇಲ್ಲ ಸರ್, ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಇಲ್ಲ, ಅವರು ಸುಮ್ಮನೆ ಅವರು ಈಗ ಏನಾಗಿದೆ ಅಂದ್ರೆ ಈಗ ಅವ್ರಿಗೆ ಕದನ ಮಾಡ್ತಾನೆ ಇರ್ತಾರೆ, ಬಟ್ ಏನೋ ದೇಶದ ಮುಂಚೆ ಏನೋ ವಿಶ್ವಸಂಸ್ಥೆ ಮುಂಚೆ ಹೋಗ್ಬಿಟ್ಟು ಸುಮ್ಮನೆ ನಾಟಕ ಆಡ್ತಾವ್ರೆ ಅವರು. ಆ ನಾಟಕಕ್ಕೆ ನಾವು ಇದು ವಿರಾಮ ಇಲ್ಲ ಕಂಡೀಷನ್ ಮಾಡಿ ಏನಾದ್ರು ಅವ್ರಿಗೆ ತಕ್ಕ ಶಾಸ್ತ್ರ ಮಾಡಿದ್ರೆ ಸರ್ ಸರೋಗುದು ಪಾಕಿಸ್ತಾನ ಅಲ್ಲಿ ಗಂಟೆ ಸರೋಗುದಿಲ್ಲ ಸರ್. ಹೌದೌದು, ಹಂಗೆ ಆಗಬೇಕು ರೀ. ಒಂದು ಒಳ್ಳೆ ಅವಕಾಶ ಇತ್ತು ಭಾರತಕ್ಕೆ, ಬಟ್ ಹೌದು ಸರ್, ಒಳ್ಳೆ ಅವಕಾಶ ಇತ್ತು. ಅಲ್ಲ, ಈಗ ರಾತ್ರಿ ಉಲ್ಲಂಘನೆ ಮಾಡಿದಾರೆ ಸರ್, ಅದು ಅವಕಾಶ ಅಲ್ವ ಸರ್ ನಮ್ಗೆ? ಅಮೆರಿಕದವ್ರು ಮಾತು ಕೇಳ್ದನೆ ಉಲ್ಲಂಘನೆ ಮಾಡಿದ್ದಾರೆ. ಈಗ ನಮ್ಗೊಂದು ಅವಕಾಶ ಸಿಕ್ಕಿದೆ, ಸರಿಯಾಗಿ ಬುದ್ಧಿ ಕಲ್ಸ್ಬೇಕು ಸರ್. ಪಾಕಿಸ್ತಾನವ್ರು ಕಳ್ಸೋ ಮುಂಚಿತವಾಗಿ ನಾನು ಇನ್ನೊಂದ್ಸರಿ ಹೇಳ್ತೀನಿ, ನಮ್ಮ ಇಂಡಿಯಾದಲ್ಲಿ ಇರುವಂತ ದೇಶ ದ್ರೋಹಿಗಳು, ಉಗ್ರಗಾಮಿಗಳು ಬುದ್ಧಿ ಕಲ್ಸ್ಬೇಕು ಸರ್. ತುಂಬಾ ಜನ ಇದ್ದಾರೆ ಸರ್, ತುಂಬಾ ಜನ ಇದ್ದಾರೆ. ಜಮ್ಮು ಕಾಶ್ಮೀರ ಇರೋದು ಸರ್, ಜಮ್ಮು ಕಾಶ್ಮೀರಲ್ಲಿ ಇರೋದು ಸರ್ವೇ ಸಾಮಾನ್ಯ, ಅಲ್ಲಿ ಅವ್ರ ಸಪೋರ್ಟಿಂಗ್ ಇಡ್ತಾರೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಇಷ್ಟು ಜನ ಅವ್ರೆ. ನಾನು ಹೇಳಿದ್ನಲ್ಲ, ನನ್ನ ಮೊಬೈಲಲ್ಲಿ ಫೇಸ್ಬುಕ್ ಅಲ್ಲಿ ನೋಡಿದೆ, ನಮ್ಮ ಪಾಕಿಸ್ತಾನ ಅಂತಾರೆ ಕನ್ನಡದವ್ರ ಎಮ್ಮ, ನಮ್ಮ ಪಾಕಿಸ್ತಾನ ಅಂದ್ರು. ಅಂತವ್ರು ಇದ್ದಾರೆ, ಅಂತ ಮನೆ ಇಲ್ಲಿ ನೀರು, ಇಲ್ಲಿಂದ ಅನ್ನ, ಬದುಕೋದು, ಜೀವ ಇಲ್ಲಿಂದ ಬೇಕು, ಮತ್ತೆ ಇಲ್ಲಿ ಯಾಕಿರ್ಬೇಕು ಅಂತ ಉಸಿರಾಡಕ್ಕೆ, ಬದುಕನ್ನು ಕಟ್ಕೊಳ್ಳೋಕೆ. ತಮಿಳ್ನಾಡಿಂದ ಬಂದು ನಾವು ಕರ್ನಾಟಕ ಮಾಡಿ ಮಾತಾಡಿ ಅಂತೀವಿ, ಅವ್ರು ಇಂಡಿಯಾದಲ್ಲಿ ಊಟ ಮಾಡಿ ನಮ್ಮ ಪಾಕಿಸ್ತಾನ ಅಂದ್ರು ಸರ್. ಆ ಎಮ್ಮ ನಿಮ್ಮಲ್ಲಿ ಆ ರೆಕಾರ್ಡ್ ಇದೆ ಅನ್ಸುತ್ತೆ, ಇಲ್ಲ ನಾನು ಕಳ್ಸ್ಕೊಡ್ತೀನಿ ಸರ್ ಅದನ್ನ. ಆ ಅಮ್ಮ ಹೇಳ್ತಾರೆ ನಮ್ಮ ಪಾಕಿಸ್ತಾನ. ಅವ್ರು ಏನ್ ಮಾಡ್ತಾರೆ, ಇಂಡಿಯಾದವ್ರು ಸುಮ್ನೆ ಕೆಣಕಿ ಇದ್ ಮಾಡ್ತೀರಿ ನೀವು, ಪಾಪ ಅವ್ರು ಏನ್ ಮಾಡವ್ರೆ ಅಂತ ಹೇಳ್ತಾರೆ ಸರ್ ಆ ಅಮ್ಮ. ಅಂತ ಜನ ಇದಾರೆ, ಫಸ್ಟ್ ಅಂತವ್ರು ಹುಡುಕಿ ಪಾಕಿಸ್ತಾನ ಖಂಡಿತ ಕಳ್ಸ್ಬೇಕು ಸರ್. ಅದು ನಮ್ಮ ಅದು ಆಗ್ಬೇಕು, ಇನ್ಮೇಲೆ ಆದ್ರೂ ಆಗ್ಬೇಕು. ಭಾರತ ಎಚ್ಚೆತ್ಕೊಳ್ಬೇಕು. ಮೊದಲು ನಮ್ಮಲ್ಲಿರುವಂತ ಕೆಲ ಕೊಳಕುಗಳು ಇರ್ತಾವಲ್ಲ, ಕಿಡಿಗೇಡಿಗಳು ಏನಿರ್ತಾವಲ್ಲ, ಅದನ್ನು ಕ್ಲೀನ್ ಮಾಡುವಂತ ಕೆಲಸ ಭಾರತ ಇನ್ಮೇಲೆ ಆದ್ರೂ ಮಾಡ್ಬೇಕಾಗತ್ತೆ. ಅಲ್ಲಿ ಜಮ್ಮು ಕಾಶ್ಮೀರದ 26 ಜನ ಏನು ಪ್ರಾಣವನ್ನು ಕಳೆದುಕೊಂಡ್ರಲ್ಲ, ಅಲ್ಲಿ ಬೇರೆಯವರಿಂದ ಅಲ್ಲ, ಸೊ ನಮ್ಮವರ ಕುಮ್ಮಕ್ಕಿನಿಂದಲೇ ಆಗಿರೋದು. ಖಂಡಿತ ಸರ್, ಖಂಡಿತ. ನಾನು ಅವಾಗಲೇ ಹೇಳಿದೆ ಸರ್, ನಮ್ಮ ಮನೇಲಿ ಕಳ್ತನ ನಡಿಬೇಕಾದ್ರೆ ಪಕ್ಕದವರಿಂದ ಬಂದು ಮನೆ ಕಳ್ತನ ಮಾಡಕ್ಕಾಗಲ್ಲ ಸರ್, ನಮ್ಮೂರವ್ರ ಕುಮ್ಮತ್ತಿರ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನನ್ನ ಮನೇಲಿ ಕಳ್ತನ ಆಯ್ತು ಅಂದ್ರೆ ನಮ್ಮೂರವ್ರ ಕುಮ್ಮತ್ತಿದ್ರೆ ಮಾತ್ರ ಮಾಡಕ್ ಚಾನ್ಸಸ್ ಸರ್. ಫಸ್ಟ್ ನಾವು ಅದನ್ನ ಮಾಡ್ಬೇಕು ಸರ್. ಫಸ್ಟ್ ನಾವು ಮಾಡ್ಬೇಕಾಗಿರೋದು ಅದು. ನಾವು ಪಾಕಿಸ್ತಾನದವ್ರ ಮೇಲೆ ಗುಂಡಿಕ್ಬೇಕಾಗಿಲ್ಲ, ನಾವು ಪಾಕಿಸ್ತಾನ ಮೇಲೆ ನಾವು ಇನ್ನೊಂದು ಮಾಡ್ಬೇಕಾಗಿಲ್ಲ. ನಮ್ಮಲ್ಲಿ ಇರುವಂತವ್ರು ಫಸ್ಟ್ ಸರ್ ಮಾಡ್ಕೊಂಡ್ರೆ, ಇಲ್ಲ ಅವ್ರ ದೇಶಕ್ಕೆ ಪಾಕಿಸ್ತಾನಕ್ಕೆ ನೀನು ಹೋಗಪ್ಪ ಅಂತ ಕಳ್ಸಿಬಿಟ್ರೆ, ನೀವು ಅಲ್ಲಿಂದ ಬಿತ್ತನೆ, ನೀವು ನಮ್ಮ ಇಂಡಿಯಾದ ಬಿತ್ತನೆ ಅಲ್ಲ, ನೀವು ಪಾಕಿಸ್ತಾನದ ಬಿತ್ತನೆ, ನಮ್ಮಲ್ಲಿ ಬೆಳಕಾಗಲ್ಲ. ನೀವು ಅಲ್ಲಿ ಹೋಗಿ ಅಂದ್ಬಿಟ್ಟು ನಾವು ಕಟಾವ್ ಮಾಡಿ ಆ ಕಡೆಗೆ. ಓಕೆ ಸರ್, ನೋಡೋಣ ಮುಂದೆ ಏನ್ ಮಾಡ್ತಾರೆ ಅಂತ. ಹರೀಶ್ ಅವ್ರು ನಮಸ್ಕಾರ. ಸರ್ ನಮಸ್ತೆ. ಎಲ್ಲಿಂದ? ಹಲೋ ಹಲೋ ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಪ್ರಮುಖವಾಗಿ ಅದೇ ಇರೋದು. ಭಾರತಕ್ಕೆ ಎಲ್ಲ ರೀತಿಯಾದ ಪವರ್ ಇತ್ತು, ತಾವೇನು ಅನ್ನೋದನ್ನು ತೋರಿಸ್ಕೊಳ್ಳೋ ಒಂದು ಒಳ್ಳೆಯ ಅವಕಾಶ ಇತ್ತು. ನೋಡಿ, ಕದನ ವಿರಾಮ ಘೋಷಣೆ 2 ದೇಶಗಳ ಮಧ್ಯೆ ಆಗುತ್ತೆ, ಆದರೂ ಕೂಡ ಪಾಕಿಸ್ತಾನ ಅದನ್ನು ಮತ್ತೆ ಉಲ್ಲಂಘನೆ ಮಾಡುತ್ತೆ. ಅಂದರೆ ಅವ್ರ ಹತ್ರ ಏನು ಇಲ್ಲ ಅಂದ್ರೂ ಕೂಡ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ತೋರಿಸ್ಕೊಳ್ಳುತ್ತೆ. ಬಟ್ ಅಮೇರಿಕ ಮಧ್ಯಪ್ರವೇಶ ಮಾಡ್ತಲ್ಲ, ಈ ಟ್ರಂಪ್ ಮಧ್ಯಪ್ರವೇಶ ಇತ್ತಲ್ಲ, ಈ ಟ್ರಂಪ್ಗೆ ಏನು ಮಾಡಬೇಕು ಅಂತೇಳಿ. ಹಾಗಾದರೆ ಇಲ್ಲಿ ಟ್ರಂಪ್ಗೆ ಮಾತಿಗೆ ಬೆಲೆನೇ ಇಲ್ವಾ? ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿರೋದು ಭಾರತಕ್ಕೆ ಇದು. ಬಟ್ ಯಾಕೆ ಇಡೀ ರಾತ್ರಿ ಭಾರತ ಸೈಲೆಂಟ್ ಇತ್ತು ಗೊತ್ತಿಲ್ಲ. ಬಟ್ ಇವತ್ತು ನೈಟ್ ಏನಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಇವತ್ತು ಒಂದು ವೇಳೆ ಪಾಕಿಸ್ತಾನ ಏನಾದರೂ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ಪ್ರಚೋದಿತ ದಾಳಿಯನ್ನು ಮಾಡಿದ್ದೇ ಆದಲ್ಲಿ ಇನ್ಮೇಲಂತೂ ಬೇರೆ ಪಾಠ ಆಗುತ್ತೆ. ಹಲೋ 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 ಸರ್, ನಮಸ್ತೆ. ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ನಾವಿಲ್ಲಿ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀವಿ. ಈ ನಿರ್ಧಾರದ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಸದ್ಯಕ್ಕೆ 2 ದೇಶ ಒಪ್ಕೊಂಡಿರೋದು ಈ ಕದನ ಬೇಡ ಅಂತೇಳಿ. ಹೌದು, ಕದನ ವಿರಾಮ ಮಾಡಬಾರ್ದಾಗಿತ್ತು. ಯಾಕೆಂದ್ರೆ ಪಾಕಿಸ್ತಾನದವ್ರು ಇವತ್ತಿಂದ ಏನು ಅವರೇನು ಯುದ್ಧ ಮಾಡ್ತಾ ಇಲ್ಲ, ಅವತ್ತಿಂದ ಮಾಡ್ಕೊಂಡ್ ಬರ್ತಾನೆ ಅವ್ರೆ. ಹಲೋ, ಮಾತಾಡಿ. ಸುಮಾರು ವರ್ಷದಿಂದ ಅವ್ರು ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ. ಹಾಗಾಗಿ ಅವರು ಈಗ ಕದನ ವಿರಾಮ ತಗೊಂಬಾರ್ದಾಯ್ತು ನಮ್ಮ ಅನ್ಸಕ್ಕೆ ಇದು ಅಭಿಪ್ರಾಯ. ಯಾಕೆಂದ್ರೆ ಈಗ ನಾವು ಅವ್ರ ಮೇಲೆ ಬಂದಾಗ 26 ಜನ ಕಾಶ್ಮೀರ ಹೊಡೆದಾಕಿದ್ರು, ಪಾಪ ಅಮಾಯಕರನ್ನ ಹೊಡೆದಾಕಿದ್ರು, ಸೈನಿಕರನ್ನ ಹೊಡೆದಾಕಿದ್ರು.
ಸುಮಾರು ಜನ ಇದು ಮಾಡೋರು, ಇದನ್ನ ಬಿಡ್ಬಾರ್ದು ನಾವು, ಯಾವ್ದೇ ಕಾರಣಕ್ಕೂ ಬಿಡ್ಬಾರ್ದಿತ್ತು ಅವರು. ಈಗ ಅಮೆರಿಕಾದವರು ಈಗ ಅವರು ಒಪ್ಪಂದ ಮಾಡ್ಕೊಂಡು ಹೇಳ್ತಾರೆ, ಅಮೆರಿಕಾದವ್ರು ಕರೆಕ್ಟ್ ಇದಾರೆ ಅಂತ ಅವ್ರು ಏನಾರ ಮಾಡಿದ್ರೆ ಬಿಡ್ತಾರೆ, ಅವ್ರು ಸುಮ್ಮನೆ ಅವ್ರನ್ನ ಹೊಡೆದಾಕ್ತಾರೆ. ಈಗ ಬಿಡಬಾರ್ದಾಗಿದೆ, ಯಾಕೆಂದ್ರೆ ನಮ್ಮ ಅನಿಸಿಕೆ ಅದು. ಯಾಕೆಂದ್ರೆ ಇವರು ಮೋದಿಯವರು ತುಂಬಾ ಒಳ್ಳೆ ನಿರ್ಧಾರ ತಗೊಂತಾರೆ. ಈ ಸಲ ಯಾಕೆ ಈ ತರ ನಿರ್ಧಾರ ತಗೊಂಡು ಗೊತ್ತಾಗ್ತಾ ಇದೆ. ನಿಮ್ಗೆ ಬೇರೆ ಏನಾದರೂ ಅನಿಸ್ತಾ ಇದೆಯಾ? ಅಂದ್ರೆ ಏನೋ ಬೇರೆದೇನಾದ್ರೂ ಇದೆ, ಸೊ ಇಲ್ಲಾಂದ್ರೆ ಹಿಂಗ್ ಆಗ್ತಿರ್ಲಿಲ್ಲ ಅಂತ ಹೇಳಿ ಪೊಲಿಟಿಕಲ್ ಬೇರೆ ಏನಾದ್ರು ಅಂದ್ರೆ ನಮ್ಮ ಮೋದಿಜಿಯವರು ಈ ತರ ಮಾಡಬಾರ್ದಾಗಿತ್ತು ಅಂತ ನನ್ನ ಮನಸ್ಸು ಅನಿಸ್ತಾ ಇದೆ. ಯಾಕೆ ಇದರ ತಗೊಂಡ್ರೋ ಇಲ್ಲ ಎಲ್ಲ ಸಭೆ ಕರೆದು ತಗೊಂಡ್ಬೇಕಾಯ್ತೋ ಇಲ್ಲಿ, ಯಾಕೆ ಅವರು ಇಂಡಿಯೇಟ್ ಹಾಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಇವ್ರು ತಗೊಂಡ್ಬಾರ್ದಿತ್ತು, ಯಾಕೆಂದ್ರೆ ಅವ್ರು ಪ್ರತಿ ದಾಳಿ ಮಾಡಿದ್ದಾರೆ. ನಾವು ದಾಳಿ ಮಾಡಿದ್ರೆ ಅವರು ಪ್ರತಿ ದಾಳಿ ಮಾಡಿದ್ದಾರೆ. ಈಗ ನಾವು ವಿಷಯ ಹೊಡೆದಾಕಿಲ್ಲ ಅಂದ್ರೆ ನಮ್ಮ ಮಿಲಿಟರಿ ನಮ್ಮ ಸೈನಿಕರು ಈಗ ಅವರು ನಮ್ಗೆ ಎಷ್ಟು ಹಾನಿ ಆಗಿರೋದು. ಸೊ ಈಗ ಅವ್ರನ್ನ ನಾವು ಬಿಟ್ಟಿದ್ದು ತಪ್ಪಾಯ್ತಲ್ವಾ? ಹೀಗಾಗಿ ನಾವು ಹೊಡೆದಾಕ್ಬೇಕು. ಪಾಕಿಸ್ತಾನ ಬಿಡ್ಲೇಬಾರ್ದು ಸರ್, ಇರ್ಲೇಬಾರ್ದು, ಎತ್ತರ ಇರಬಾರ್ದು. ಸಾಮಾನ್ಯ ಜನರು ಇದ್ದಾರೆ, ಇಲ್ಲ ಅಂತಲ್ಲ. ಈ ಟೆರರಿಸ್ಟ್ಗಳವರಲ್ಲ, ಅದು ಪಾಕಿಸ್ತಾನ ಪಾಕಿಸ್ತಾನ ಅಂತ ಅದು. ನಾನು ಅದನ್ನೇ ನಾವು ನೀವು ಮಾಧ್ಯಮದಲ್ಲಿ ಪಾಕಿಸ್ತಾನ ಇರಬಾರ್ದು ಅಂತ ಇಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ. ಆದರೆ ತಿನ್ನಕ್ಕೆ ಅನ್ನ ಇಲ್ಲದಿರುವಂಥ ರಾಷ್ಟ್ರ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ಭಾರತದ ವಿರುದ್ಧ ದಾಳಿ ಮಾಡ್ತಾರೆ ಅಂತ ಹೇಳಿದಾಗ ಭಾರತ ಸೈಲೆಂಟ್ ಇರೋದು ಯಾಕೆ ಅಂತ ಭಾರತ ಯಾಕಿದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದೊಂದು ಚಿಂತನೆನೇ ಅರ್ಥ ಆಗ್ತಾ ಇಲ್ಲ. ಈಗ ಅವರು ಎಂತ ದಿಟ್ಟ ನಿರ್ಧಾರ ತಗೊಂಡಿದ್ದೀವಿ, ಇದು ಬಿಡಬಾರ್ದಿತ್ತು. ಹೌದು, ಬಿಡಬಾರ್ದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಸಹಜವಾಗಿ ಹಲೋ ನಮಸ್ಕಾರ ಸ್ವಾಮಿ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸ್ವಾಮಿ ದೊಡ್ಡಬಳ್ಳಾಪುರದಿಂದ ಮಾಡ್ತಾ ಇರೋದು. ಈ ಕದನ ವಿರಾಮ ಮಾಡಿರೋದು ಎಲ್ಲ ಅವನು ಚುನಾವಣಾ ಅವನು ಅಮೇರಿಕನು ಅವನಿಂದನೇ ಆಗಿರೋದು. ಇದು ಅವನೊಂದು ಏರೋಪ್ಲೇನ್ ಹೊಡೆದಾಕಿದ್ವಲ್ಲ ನಮ್ಮ ಅಭಿನಂದ್ ಒಂದು ಸರ್ತಿ, ಅವ್ನು ನಮಗೆಲ್ಲ ಹೊಡೆದಾಕ್ಬಿಡ್ತಾರೆ. ಪಾಕಿಸ್ತಾನ ಇನ್ನೂ ಅವಲ್ಲ ನಾವು ಅದೆಲ್ಲ ಹೊಡೆದಾಕ್ಬಿಟ್ರೆ ನಮ್ಗೆ ಕೆಟ್ಟ ಹೆಸರು ಆಗ್ತದೆ ಅನ್ಬಿಟ್ಟು ಅವನು ಮಾಡಿರೋ ಕೆಲಸ ಎಲ್ಲಾನು ಇಳಿದಿರೋ ಮಾಡ್ತಿರ್ಲಿಲ್ಲ ನಮ್ಮ ಮೋದಿ. ಅಲ್ಲೇನ್ ಸ್ವಾಮಿ? ಕರೆಕ್ಟ್. ಅವರು ನಮ್ಮ ಏರೋಪ್ಲೇನ್ ಹೊಡೆದಾಕ್ಬಿಡ್ತಾರೆ ಅನ್ಬಿಟ್ಟು ಅವನು ಅಭಿನಂದ್ ಹೊಡೆದಾಕ್ತಿದ್ದಲ್ಲ ಅವ್ನು ಸಾರ್ತಿ ಆಟ ಸ್ವಾಮಿ. ಅದು ಆಟಕ್ಕೆ ಅವನೇ ಮಾಡಿರೋದು ಎಲ್ಲಾನು. ಅಲ್ಲ, ನಿಮಗೆ ಇದು ಇಲ್ಲಿಗೆ ನಿಲ್ಲಿಸುತ್ತೆ ಅಂತ ಅನ್ಸುತ್ತಾ? ಅಂದ್ರೆ ಇಲ್ಲಿಗೆ ಸ್ಟಾಪ್ ಆಗತ್ತೆ ಅಂತ ಹೇಳಿ? ಸ್ವಾಮಿ ನಿಲ್ಸ್ಬೇಕು ಅಂತಂದ್ರೆ ಅದೇ ಅವ್ನ ಮರೆ ಬಂದ್ಬಿಟ್ಟವನಲ್ಲ, ಅವನ ಅಡ್ಡ ಬಿಟ್ಬಿಟ್ಟವನೇ. ಅದ್ರೊಳಗೆ ಏನೇನೈತ ಇವ್ರದ್ದು ಅವ್ರದ್ದು ಹೆಂಗ್ ಹೇಳಕ್ಕಾಗ್ತದೆ? ನಿಮ್ಮ ನಿರ್ಧಾರ ಏನು ಅಂದ್ರೆ? ಅವರು ಇವತ್ತು ಅವ್ರು ಹೇಳವ್ರೆ ಇದು ಇನ್ನೂ ಐತೆ, ಇಷ್ಟೇ ಕಡೆ ಆಗಿಲ್ಲ ಇದು ಆಪರೇಷನ್ ಸಿಂಧೂರ ಅಂತ. ಬಟ್ ಏನ್ ಮಾಡ್ಬೇಕಿತ್ತು? ಯಾವ ರೀತಿಯಾಗಿ ಪಾಠವನ್ನು ಕಲಿಸಬಹುದಾಗಿತ್ತು, ಬಟ್ ಒಂದು ಒಳ್ಳೆ ಅವಕಾಶವನ್ನ ಮಿಸ್ ಮಾಡ್ಕೊಂಡ್ರು ಅಂತ ಅನ್ಸಲ್ವಾ? ಸ್ವಾಮಿ, ಅದೇ ಇರೋದು ಇವಾಗ ನನ್ಗೆ ಆತಂಕ. ಅವನು ಬಂದ್ಬಿಟ್ನಲ್ಲ ಅಡ್ಡ ಕೆಂಚಿನೋ ಅಮೇರಿಕನ್ ಬರ್ದಿದ್ರೆ ಇವ್ರು ಬಿಡ್ತಿರ್ಲಿಲ್ಲ, ಹೊರಗೆ ಕೊಡೋರಿ ಸಾರ್ತಿ. ಹಂಗಾಗಿ ಇದು ಸ್ವಲ್ಪ ವಿರಾಮ ಸ್ವಾಮಿ. ಪಾಕಿಸ್ತಾನ ನಂಗೆ ಯಾವತ್ತೂ ನಂಬಕ್ಕಾಗಲ್ಲ. ನಾವೇನು ಮಾಡಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮಾಡಬೇಕಲ್ಲ, ನಂಬಕ್ಕಾಗಲ್ಲ ಅದನ್ನ. ಈ ತರ ಆಗ್ಬಿಟ್ಟೈತೆ ಸ್ವಾಮಿ. ಏನ್ ಮಾಡಕ್ಕಾಗಲ್ಲ. ಈಗ ಹಿಂಗಾದ್ರೆ ಪದೇ ಮತ್ತೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಬರ್ತಾರ ಅವರು. ಅವು ಬರ್ತಾರೆ, ಅದಕ್ಕೇನೆ ಬಂದೇ ಬರ್ತಾರೆ. ಅವ್ರು ಬಂದಾಗ ಬಿಡಬಾರ್ದು, ತಿರ್ಗಾ ಇನ್ನೇನ್ ಮಾಡ್ತೀರಾ? ಹೋಗ್ಲಿ, ಇವಾಗ ಇವ್ ಮಾತು ಕಟ್ಟಿದ್ದಿದ್ದೀವಲ್ಲ, ಇವನು ನಿನ್ ಮಾತು ಕೇಳಿದ್ ಆಯ್ತಪ್ಪ, ನಿನ್ ಮಾತು ಕೇಳಿ ನೀವು ತಿರ್ಗಾ ನೋಡಿ ಹಿಂಗ್ ಬಂದವ್ರೆ ಅಂತ ಹೇಳ್ಬಿಟ್ಟು ಅವಾಗ ಬಿಡಬಾರ್ದು ಅಷ್ಟೇ. ಇನ್ನೇನ್ ಮಾಡಕತ್ತದ ಇವಾಗ? ಅದೇನೋ ನಮ್ಮ ಇವಾಗ ಒಂದು ಮಾತಾಡ್ತದನ್ನೇ, ಗೌಡ್ನ ಮಾತು ಮೀರ್ಬಾರ್ದು, ಗಡಾರಿ ನುಂಗ್ಬಾರ್ದು ಅಂತ. ಹಂಗ ಅವ್ರ ಮಾತು ಮೀರ್ಬಾರ್ದಲ್ಲ, ಆ ಕಂಚಿನ ಮಾತು ಮೀರಿದ್ರೆ ತಾನೇ ಏನೇನಾಗ್ತದೆ ಅಂತ ಇವ್ರದೊಂದು ನೋಡೋಣ. ಈಗ ಈ ರೀತಿಯ ನಿರ್ಧಾರ ಬಂದಿದಾರಲ್ಲ, ಅದಕ್ಕೂ ಕೂಡ ಬೇರೆ ಏನೋ ಕಾರಣ ಇರಬಹುದು. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಸರಿ ಹೋಗುತ್ತಾ ಇಲ್ಲ ಅಂತ. ಬೇರೆ ಏನೋ ಕಾರಣ ಇರ್ಬೋದು.
ಹೌದು. ಅದರಿಂದ ಸ್ವಲ್ಪ ಹಿಂದೇಟ್ ಆಗ್ತಾವ್ರೆ ಇವ್ರು ಅಷ್ಟೇ. ಅವನಿಂದನೇ ಆಗಿರೋದು ಇದೆಲ್ಲ ವಿರಾಮ. ಎಸ್, ನೋಡೋಣ. ಅವನ ಅಡ್ಡ ಬರ್ದಾದ್ರೆ ಹಾಗೆ ಆಗೋದು. ಅವ್ರು ತಪ್ಪು ಬುದ್ಧಿ ಕಲ್ಸೋರು. ಹೌದು, ತಮ್ಮದನ್ನು ತಾವು ನೋಡ್ಕೊಳ್ಳಲ್ಲ, ಇನ್ನೊಬ್ಬರು ಬಂದೇ ಈ ರೀತಿ ಬರೋದು, ಹಂಗೆ ಎಡವಟ್ಟು ಮಾಡ್ಕೊಳ್ಳೋದು. ಓಕೆ, ನೋಡೋಣ ಏನಾಗುತ್ತೆ. ಹಲೋ ಸರ್, ನಾನು ಮೈಸೂರಿನ ಮಲ್ಲಿಕಾರ್ಜುನ್ ಅಂತ. ಸರ್ ಹೇಳಿ. ಸರ್, ನಾವು ಕದನ ವಿರಾಮ ಮಾತಾಡ್ತಿದ್ದೀರಲ್ಲ ನೀವು, ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಳ ಶತ್ರುಗಳವರಲ್ಲ ಸರ್, ಅವ್ರನ್ನ ನಿರ್ನಾಮ ಮಾಡಿದ್ರೆ ನಮ್ಮ ಕಂಟ್ರಿ ಕ್ಲೀನ್ ಆಗತ್ತಿದೆ. ಅವರೆಲ್ಲ ವಾಶ್ ಔಟ್ ಆಗಿ ಹೋಗ್ಬೇಕು. ನಮ್ ಕಡೆ ಇದು ಗಡಿನಲ್ಲಿ ಭದ್ರತೆ ವ್ಯವಸ್ಥೆ ಮಾಡ್ಬಿಟ್ರೆ ಯಾವನು ಹೊರಗಡೆಗೆ ಬರಲ್ಲ. ಇಲ್ಲಿರೋರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅವ್ರ ಬಗ್ಗೆನೇ ಮಾತಾಡ್ತಾರೆ. ಒಳಗಡೆ ಇಂಟೀರಿಯರ್ ಅಲ್ಲಿ ಯಾರ್ಯಾರು ಯಾವ್ಯಾವ ತರ ಮೈಂಡ್ಸ್ ಇದೈತೆ ಎಫೆಕ್ಟ್ ಐತೆ ಯಾರು ಗೊತ್ತು ಸರ್, ನಮ್ಗೆ ಗೊತ್ತೇ ಇಲ್ಲ. ನಿಮ್ಗೆ ಗೊತ್ತು ಮಾಮೂಲಿ ಟೈಮಲ್ಲಿ ಯಾವ್ಯಾವ ತರ ರಿಯಾಕ್ಟ್ ಮಾಡೋರೆ ಪಾಕಿಸ್ತಾನದ ಬಗ್ಗೆ ಅಂತ. ಹಂಗೆ ನನ್ ಪ್ರಕಾರ ನಮ್ ದೇಶದಲ್ಲಿರೋರ್ಗೆಲ್ಲ ಫಸ್ಟ್ ನಮ್ ದೇಶ ಮುಖ್ಯ ಅನ್ನೋದು ಬರ್ಬೇಕು. ಅದ್ರಲ್ಲಿ ಒಂದು 20% ಆತರ ಇಲ್ವೇ ಇಲ್ಲ. ನಮ್ ದೇಶ ಮುಖ್ಯ ಅಂತ ಏನಿಲ್ಲ ಅವ್ರಿಗೆ. ನಮ್ ದೇಶ ಹೆಂಗಾರು ಆಗ್ಲಿ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಐ ಲವ್ ಪಾಕಿಸ್ತಾನ ಅನ್ನೋರು ಹೇಳೋರು ಸುಮಾರು ಜನ ಅವ್ರೆ. ನಿಮ್ಗೆ ಗೊತ್ತಲ್ಲ, 3-4 years ಕೆಳಗಡೆ ಫಿಲಂ ಆಕ್ಟರ್ಗಳೆಲ್ಲ ಹೇಳೋದು ಪಾಕಿಸ್ತಾನ ತುಂಬಾ ಚೆನ್ನಾಗಿದೆ. ಆ ತರದವ್ರೆ ನಮ್ಮ ಹತ್ರ ಇರ್ಬೇಕಾದ್ರೆ ನಾವ್ ಇಲ್ಲಿ ಏನ್ ಮಾಡಕ್ ಆಯ್ತದೆ ಸರ್? ಪಾಪ ಅವ್ರು ಮೋದಿ ಅವ್ರು ಏನ್ ಮಾಡಕ್ ಆಯ್ತದೆ, ಯಾರೇನ್ ಮಾಡಕ್ ಆಯ್ತದೆ? ಇಲ್ಲೇ ಸಪೋರ್ಟ್ ಮಾಡ್ತಾರೆ. ಆ ತರ ಜನಗಳು ವಾಶ್ ಔಟ್ ಆಗ್ಬಿಡ್ತಿಲ್ಲ. ಅಲ್ಲಿ ತನಕ ನಮ್ಮ ವ್ಯವಸ್ಥೆನೇ ಹಿಂಗೆ. ಇದು ನಮ್ಗೆ 72 ಇಂದ ನೋಡಿದ್ದೀನಿ ಸರ್. ನಾನು ವಾರಲ್ಲೆಲ್ಲ ನಾನು ಹೈಸ್ಕೂಲ್ ಓದ್ತಿದ್ದೆ, 72 ವಾರಲ್ಲೆಲ್ಲ. ಅವಾಗ್ಲೂ ಇದೇ ತರ ಈ ಕಸ ಕೊಡ್ದ ನೋಡಿ, 160 ಜನಕ್ಕೆ ಹೊಡೆದಾಗ ಇವರು ಸಿಂಗ್ ಒಬ್ಬ ಪ್ರಧಾನಿ ಆಗಿದ್ರು. ಅವ್ರೇನು ಆಕ್ಷನ್ ತಗೊಳ್ಳಿಲ್ಲ, ರಿಯಾಕ್ಟೇ ಮಾಡಿಲ್ಲ, ಸುಮ್ನೆ ಆಗ್ಬಿಟ್ಟು ಶಾಂತಿ ಮಂತ್ರ. 166 ಜನ ನಮ್ ದೇಶದಲ್ಲೇ ಸತ್ತದ್ದು. ಅವಾಗ ಕಾಂಗ್ರೆಸ್ ಇದ್ದದ್ದು ಏನ್ ತೋರಿಸಿದ್ರು ಅವರು? ಏನು ತೋರಿಸ್ತಾರ? ಶಾಂತಿ ಸೀನ್ ನಡೀತಾನೆ ಇರ್ತದೆ. ಅವಾಗಿನಾನು ನೋಡ್ಕೊಂಡ್ ಬಂದೈತೆ, ನಾನು ನೋಡ್ದಾಗ್ಲಿಂದಾನು ಇದೇ ತರ. ಟೆರರಿಸಮ್ ಸ್ಟಾಪ್ ಆಗ್ಬೇಕಾದ್ರೆ ಫಸ್ಟ್ ನಮ್ ದೇಶದೊಳಗಡೆ ಬಿಗಿ ಮಾಡ್ಬೇಕು. ಸೆಕೆಂಡ್ ಬಾರ್ಡರ್ ಬಿಗಿ ಮಾಡ್ಬಿಟ್ರೆ ಯಾವನು ಎಂಟ್ರಿ ಆಗೋ ಚಾನ್ಸ್ ಇಲ್ಲ, ನಮಗ್ ಮಾಡೋ ಚಾನ್ಸ್ ಇರೈತೆ. ನಮ್ ದೇಶದಲ್ಲಿ ಅಲ್ಲಿ ತನಕ ಅವ್ರ ಕಡೆ ಫೋನ್ ಕಾಲ್ ಎಲ್ಲ ಮಾತಾಡ್ತಿರ್ತಾರೆ, ನಡೀತಾನೆ ಇರ್ತದೆ. ಯಾವ ಕಾರಣಕ್ಕೂ ತಪ್ಸಕ್ಕಾಗಲ್ಲ. ಕಷ್ಟ ಆಯ್ತು, ತುಂಬಾನೇ ಕಷ್ಟ ಆಯ್ತು. ಓಕೆ ಸರ್, ಓಕೆ. ಅಂದರೆ ಭಾರತದ ಏಟಿಗೆ ಸೈಲೆಂಟ್ ಆದರೂ ಪಾಕಿಸ್ತಾನ ಅಂತ ಅನ್ಸುತ್ತಾ? ಹಲೋ ಎಸ್, ನೋಡಿ, ಪ್ರಮುಖವಾಗಿ ಈಗ ಇರುವಂಥ ಪ್ರಶ್ನೆ ಅದೇನೆ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಕನಕಪುರ ಸರ್. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂಥ ಯುದ್ಧ ಸದ್ಯಕ್ಕಂತೂ ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಬೇಡ ಅಂತೇಳಿ ಏನು ಹೇಳ್ತೀರಿ? ಸರ್, ಬೇಡ ಅಂತ ಹೇಳಕ್ಕೂ ಆಗಲ್ಲ. ಯಾಕೆಂದ್ರೆ ಅವ್ರು ಮಾಡ್ತಾ ಇರೋ ತಪ್ಪು ಅಂತ ಅನ್ಸುತ್ತೆ ನಮ್ಗೆ. ಹೌದು. ಯಾಕೆಂದ್ರೆ ಅವರು ತುಂಬಾನೇ ನಮ್ಗೆ ಹಿಂಸೆ ಕೊಡ್ತಾರೆ. ನಮ್ ಪಾಕಿಸ್ತಾನ ಆಯ್ತು, ನಮ್ಮ ಭಾರತ ದೇಶ ಯಾವತ್ತು ಪಾಕಿಸ್ತಾನಕ್ಕೆ ಒಳ್ಳೇದೇ ಮಾಡ್ಕೊಂಡು ಹೋಯ್ತಾ ಇದೆ. ಏನ್ ಗೊತ್ತಾ, ಬೇಗ ನಿರ್ಧಾರ ತಗೊಳ್ಳಲ್ಲ. ಅವ್ರು ತುಂಬಾ ಹೆಲ್ಪ್ ಮಾಡದೆ, ಮತ್ತೆ ಇಲ್ಲಿರೋರ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ನಾವು ತುಂಬಾ ಇದ್ ಮಾಡ್ತಾ ಇದೀವಿ, ತೋರಿಸ್ತಾ ಇದೀವಿ. ಅದೆಲ್ಲ ನೋಡಿದ್ರೆ ಅವ್ರು ನಮ್ಮ ಮೇಲೆ ಅಷ್ಟು ಬಾಳ್ಬಾರ್ದಾಗಿತ್ತು ಸರ್ ಅವರು. ಅದಕ್ಕೋಸ್ಕರ ನಾನ್ ಹೇಳುದೇನು ಅಂದ್ರೆ, ಅವ್ರಿಗೊಂದ್ ಸ್ವಲ್ಪ ವಿರಾಮ ಕೊಟ್ಟಿದ್ದಾರೆ, ನೋಡ್ಬೇಕು ಒಂದ್ಸರಿ. ಆದ್ರೂ ಅವ್ರನ್ನ ಅಷ್ಟು ಬೇಗ ಬುಡುಕು ಆಗಲ್ಲ ಸರ್. ತುಂಬಾನೇ ನಾವು ಅನುಭವಿಸಿದೀವಿ ನಾವು. ನಮ್ಮ ಮನೆ ಪಕ್ಕದಲ್ಲಿ ಒಬ್ರಿದ್ರು, ಅವ್ರು ಏನ್ ಹೇಳ್ತಿದ್ರು ಗೊತ್ತಾ, ನಮ್ಮ ಜನದವರು ಈ ದೇಶ ಆಳ್ಬೇಕಾಗಿತ್ತು, ಮಿಸ್ ಆಗಿ ನಿಮ್ಮವ್ರು ಆಳ್ತಾವ್ರೆ, ಅಧಿಕಾರ ನಾವೇ ಮಾಡ್ಬೇಕಾಗಿತ್ತು ಅಂತ ಯಾವಾಗ ಒಂದವ್ರು ನನ್ ಮನ್ಸು ತುಂಬಾ ನೋವಾಯ್ತಿತ್ತು. ಈ ತರ ಎಲ್ಲ ಹೇಳ್ತಾರಲ್ಲ ಅವರು ಅಂತ. ನಿಮ್ಗೆ ಸುಮಾರು ಈಗ ಒಂದು 10 ವರ್ಷ ಅಮ್ಮ ಹೇಳ್ತಾ ಇದ್ರು, ನಮ್ಮವ್ರು ಆಳ್ಬೇಕಾಗಿತ್ತು, ನಿಮ್ಮವ್ರು ಆಳ್ತಾವ್ರೆ, ಯಾವತ್ತಿದ್ರು ನಮ್ಮವ್ರೇ ಆಳುದಿಲ್ಲ ಅಂತ. ಅದೆಲ್ಲ ಇದು ಸರ್. ಮತ್ತೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಅದೇನೇನೋ ನೋಡ್ತಾ ಇರ್ತೀವಲ್ಲ ನಾವು, ಅದ್ ನೋಡಿದ್ರೆ ಬೇಜಾರು. ನಮ್ಮವ್ರು ಅಂದ್ರೆ ಇಸ್ಲಾಮಿಕಾ? ಅದೇ ಸರ್, ನಾವು ಅಂದ್ರೆ ಅವರು ಮುಸ್ಲಿಂ ನಮ್ಮ ಮನೆ ಪಕ್ಕದಲ್ಲಿ ಇದ್ದವರು ಮುಸ್ಲಿಮ್ಸ್ ಅವರು ಮಾತಾಡ್ತಿದ್ರು. ಒಬ್ಬ ಅಮ್ಮ, ಅವ್ರ ಹೆಸರು ಬೇಡ ಸುಮ್ಮನೆ ಯಾಕೆ ಮತ್ತೆ ಹೇಳು, ಗೂಗಲ್ ಆಗಿ ಹುಡು ಇದೆಲ್ಲ ಬೇಡ. ಆ ಅಮ್ಮ ಅಂತಿದ್ರು ನಮ್ಗೆ.
ಅವಾಗ ಬೇಜಾರಾಗೋದು. ಯಾಕೆಂದ್ರೆ ಇವತ್ತಿನ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ದೇಶ, ನಮ್ಮ ಸೈನಿಕರಿಗೆ ನಿಜವಾಗಿ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಆಗಲ್ಲ ಸರ್. ಅವ್ರಿಗೆ ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಅದು ಮುಗಿಯಲ್ಲ. ಅಷ್ಟು ಇದು ನಮ್ಮನ್ನ ಕಾಪಾಡ್ತಾವ್ರೆ. ಅದೇ ಸರ್, ನಾನು ಅದೇ ಹೇಳ್ತೀನಿ. ಅವ್ರು ನನ್ನ ಕಡೆಯಿಂದ ತುಂಬಾ ತುಂಬಾ ನಮಸ್ಕಾರಗಳು ಸರ್. ಹೌದು, ಈ ಸಂದರ್ಭದಲ್ಲಿ ನಾವು ನಿಲ್ಲೇಬೇಕಾಗತ್ತೆ ಭಾರತೀಯ ಸೇನೆಯ ಜೊತೆಗೆ. ಹೌದು ಸರ್, ನಿನ್ನೆ ಹುತಾತ್ಮರಾದ ದಿನಗಳಿಗೆಲ್ಲ ನಾವು ಮನೆಯಲ್ಲೇ ನಮನ ಸಲ್ಲಿಸ್ತೋ. ನಾವು ನಮ್ಮ ಹಸ್ಬೆಂಡು ಒಂಥರ ಏನೋ ಒಂದು ಅದ್ರಲ್ಲಿ ಒಂದು ಖುಷಿನೇ ಇತ್ತು. ದೇವರಿಗಿಂತ ಅವರೇ ದೇವರು ನಮ್ಗೆ. ಅಮ್ಮ, ನಿಮಗೆ ಈಗ ಈ 26 ಜನರ ಪ್ರಾಣವೇನು ಕಳೆದುಕೊಂಡ್ರಲ್ಲ, ಅವರ ಅಟ್ಲೀಸ್ಟ್ ಅವರ ಆತ್ಮಕ್ಕೆ ಶಾಂತಿ ಸಿಗೋ ಥರ ನಮ್ಮ ಪ್ರತಿಕಾರ ಆಯ್ತು ಅಂತ ಅನ್ಸುತ್ತೆ, ಹೇಗೆ? ಆಯ್ತು ಅನ್ಸುತ್ತೆ. ಮತ್ತೆ ಇದು ಇನ್ನೂ ಮಾಡಿದ್ರು ಸಾಕಾಗಲ್ಲ ಅಂತೀನಲ್ಲ. ಯಾಕೆಂದ್ರೆ ನಮ್ದು ಒಂದೊಂದು ಪ್ರಾಣವೇ ಎಷ್ಟೋ ಕೋಟಿ ಪ್ರಾಣ ಇದ್ದಂಗೆ. ಅದು ಒಂದೊಂದು ಪ್ರಾಣಕ್ಕೆ ಎಷ್ಟು ಬೆಲೆ ಕಟ್ಟು ಸಾಗದೇವದಂತ ನಮ್ಮ ಸೈನಿಕರ ಪ್ರಾಣ. ಅದು 14 ಜನನ ಪ್ರತಿಕಾರ ಇವ್ರು ತೀರ್ಸ್ಕೊಂಡ್ರು ಅದು ನಿಜಲ್ಲ. ಅಷ್ಟು ಇದು ನಮ್ದೆಲ್ಲ ಅವು ಮಾಣಿಕ್ಯ, ಅವು ಸೈನಿಕರು. ಅದು ಸಮಾನವಾದದ್ದು. ಯಾಕೆಂದ್ರೆ ಇವತ್ತು ನಾವು ಚೆನ್ನಾಗಿ ಓಡಾಡ್ತಾ ಇದ್ದೀವಿ, ನಮ್ಮ ಹೆಣ್ಮಕ್ಳು ಇವಾಗ ಅವರೇ ಇರ್ಲಿ, ಯಾರ ಸರ್ ಕಾರಣ? ಅವರೇ ತಾನೇ. ಅದಕ್ಕೆ ನಾವು ಇಲ್ಲಿರೋರು ಇವಾಗ ನಾವ್ ಹೇಳಿದ್ವಿ, ಇಲ್ಲಿ ನಮ್ ದೇಶದಲ್ಲಿ ಇಷ್ಟು ಚೆನ್ನಾಗಿ ಹೆಣ್ಮಕ್ಳೆಲ್ಲ ಓಡಾಡ್ಕೊಂಡಿದೀವಿ ಅದಕ್ಕೆಲ್ಲ ಗಡಿತಾಯವರೇ ಮುಖ್ಯ. ನಾವು ಫಸ್ಟ್ ಏನಿದ್ರು ಕಲಿಸ್ಬೇಕು. ಇಷ್ಟು ನಾನು ಹೇಳ್ತೀನಿ. ಆದ್ರೆ ಇನ್ನು ಮುಂದಕ್ಕೆ ಏನ್ ಮಾತಾಡಕ್ ಬರಲ್ಲ. ನಾನು ಫಸ್ಟಿಂದಲೂ ದೇಶ ನೋಡ್ತಿದ್ದೆ ನನಗೆ. ಅಲ್ಲ, ನಾವಂತೂ ಏನು ಆ ದೇಶಕ್ಕೆ ದ್ವೇಷ ಮಾಡ್ಕೊಂಡು ಬಂದಿಲ್ಲ, ಬಟ್ ಅವರೇ ಮಾಡ್ತಾ ಇರೋದು. ಹೌದು ಸರ್, ಹೌದು. ನಾವೇನು ಮಾಡಿಲ್ಲ. ಮತ್ತೆ ನಮ್ದು ಅಂದ್ರೆ ತುಂಬಾ ಎಷ್ಟು ದೇವಾದ ಏನ್ ಹೇಳ್ರಿ, ಇವ್ರು ಶರಣರು ಮತ್ತೆ ಇವ್ರು ಕವಿಗಳು ಎಂತಂತವ್ರು ನಮ್ ದೇಶದಲ್ಲಿ ಹುಟ್ಟಿರೋರು ಸರ್. ಅಂತ ಒಂದ್ ಪುಣ್ಯ ಭೂಮಿ ಇದು. ಈ ಪುಣ್ಯ ಭೂಮಿ ಯಾವುದೇ ಕಾರಣಕ್ಕೂ ಯಾರು ಕಣ್ಣಾಕಕ್ಕೂ ವಶಪಡಿಸ್ಕೊಳಕ್ಕೂ ಆಗಲ್ಲ. ಈ ಪುಣ್ಯ ಭೂಮಿ ನಡ್ಸಕ್ಕೂ ಆಗಲ್ಲ. ಇದು ಒಂದು ದೇವಸ್ಥಾನ ಇದ್ದಂಗ ನಮ್ ದೇಶ. ಎಂತಂತವ್ರು ಹುಟ್ಟಿದ್ರು, ಎಂತ ವೀರರು ಹುಟ್ರು, ವೀರರು ಮಡಿದ್ರು ಸರ್, ನಮ್ ದೇಶನ ಯಾರು ಕಣ್ಣಾಕಕ್ಕೂ ಆಗಲ್ಲ ಸರ್. ಅದು ನಮ್ ದೇಶ ಸೋಲೂ ಇಲ್ಲ ಬಿಡಿ ಸರ್. ಇದನ್ ಬೇಕಾದ್ರೆ ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು. ಆದ್ರೆ ನೋಡಿ ಸರ್, ಎಷ್ಟು ಕಿರುಕುಳ ಕೊಟ್ಟರು ನಮ್ ದೇಶದಲ್ಲಿ. ಇವಾಗ ಊರೇ ಇಟ್ಕೊಳ್ಳಿ, ಒಂದ್ ಊರಲ್ಲೇ ಮುಸ್ಲಿಮ್ಸ್ ಕಿರುಕುಳ ಕೊಟ್ರುವೆ ನಮ್ಮವ್ರು ಜಾಸ್ತಿ ಹಿಂದೂಗಳು ಜಾಸ್ತಿ ಅವ್ರಿಗೇನು ಅನ್ನಲ್ಲ ಅಂತಾರ, ಸುಮ್ನೆ ಆಗ್ಬಿಡ್ತಾರೆ. ಯಾಕೆ ಅನ್ನಲ್ಲ ಅಂತಂದ್ರೆ ಅವರು ಸಹನೆ ಜಾಸ್ತಿ. ನಮ್ಮವ್ರು ಜಾತಿ ಭೇದ ಮತ ಎಲ್ಲ ನೋಡಲ್ಲ. ಇವ್ರು ಒಂದೊಂದ್ ಟೈಮ್ ಒಳಗಡೆನೆ ಚೆನ್ನಾಗಿ ಇಟ್ಕೊಂಡು ನಮ್ ಕಡೆನೆ ಜೈ ಅಂತಾರೆ, ಭಾರತ ದೇಶಕ್ಕೆ ಜೈ ಅಂತಾರೆ, ಹಿಂದಕ್ಕೆ ಈ ತರ ಮಾಡ್ತಾರೆ. ಅದು ನಾವು ನೋಡಿರುವಂತದ್ದೇ ಸರ್ ಎಲ್ಲಾ ಕಡೆನೂ. ಇನ್ಮೇಲೆ ಆದ್ರೂ ಬುದ್ಧಿ ಕಲಿಬೇಕಾಗತ್ತೆ. ಯಾಕಂದ್ರೆ ಇಷ್ಟ 4 ದಿನದಕ್ಕೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಭಾರತ ಎಂಥದ್ದು, ಏನು ಮಾಡತ್ತೆ ಮನಸ್ಸು ಮಾಡಿದಿರ ಅಂತೇಳಿ. ಬಟ್ ಇನ್ಮೇಲೂ ಕೂಡ ಬುದ್ಧಿ ಕಲ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಬೇರೆ ಥರನೇ ಮಾಡಬೇಕಾಗತ್ತೆ. ಆದ್ರೆ ಇನ್ನೊಂದು ಗೊತ್ತು ಸರ್, ಇಲ್ಲಿರೋರ್ಗು ಬುದ್ಧಿ ಬಂದ್ಬಿಟ್ಟಾರೆ, ಇಲ್ಲಿರೋರ್ಗು ಬುದ್ಧಿ ಬಂದಿದೆ. ಫಸ್ಟ್ ಅವ್ರು ಇದು ಮೆರಿತಿದ್ರೆ ಅದಕ್ಕೋಸ್ಕರ ಈಗ ಇಲ್ಲಿದ್ದವ್ರಿಗೂ ಬುದ್ಧಿ ಚೆನ್ನಾಗಿ ಬಂದಿದೆ. ಭಾರತದ ಪವರ್ ಏನು, ಅವ್ರ ಇದೇನು ಒಂದು ಶಕ್ತಿ ಏನು ಅನ್ನೋದು ಇವತ್ತು ತಿಳಿದಾರೆ. ಯಾಕೆ ಅವ್ರು ಅಷ್ಟು ಶಕ್ತಿ ಇದ್ರು ನಮ್ಗದ ಇದು ಮಾಡ್ತಿದ್ರು, ಒಂದು ಗೌರವ ಕೊಟ್ಕೊಳ್ತಿದ್ರು ಅನ್ನೋದು ಇವತ್ತು ಗೊತ್ತಾಗುತ್ತೆ ಅವ್ರಿಗೆ. ಸರ್, ಎಸ್, ಓಕೆ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸಹಜವಾಗಿ 4 ರಿಂದ 5 ದಿನಗಳ ಕಾಲ ಯಾವ ರೀತಿಯಾಗಿ ದಾಳಿ ಆಯ್ತಲ್ಲ 2 ದೇಶಗಳ ಮಧ್ಯೆ, ಅದು 2 ದೇಶಕ್ಕೂ ಕೂಡ ಎಫೆಕ್ಟ್ ಆಗಿದೆ. ಭಾರತಕ್ಕೆ ಲಾಸ್ ಆಗಿಲ್ಲ ಅಂತಲ್ಲ, ಭಾರತಕ್ಕೂ ಕೂಡ ಲಾಸ್ ಆಗಿದೆ. ಪಾಕಿಸ್ತಾನದಲ್ಲೂ ಕೂಡ ಅದು ಎಫೆಕ್ಟ್ ಆಗಿದೆ. ಭಾರತದಲ್ಲಿ ಕಡಿಮೆ ಆಗಿರ್ಬೋದು, ಅಲ್ಲಿ ದುಪ್ಪಟ್ಟಾಗಿರ್ಬೋದು, ಬಟ್ 2 ದೇಶಕ್ಕೆ ಇದು ಆರ್ಥಿಕವಾಗಿ ಹಿನ್ನಡೆನೆ. ಸೊ ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡು ಏನಾದರೂ ಸದ್ಯಕ್ಕೆ ಬೇಡ ಇದನ್ನು ಮುಂದುವರಿಸ್ಕೊಂಡು ಅಂತ ಆ ರೀತಿ ನಿರ್ಧಾರಕ್ಕೆ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಸೊ ಕಾದು ನೋಡೋಣ. ಇವತ್ತು ನೈಟು ಅಂದರೆ ರಾತ್ರಿ ಕಳೆದಾದಮೇಲೆ ಗೊತ್ತಾಗುತ್ತೆ ಅವರ ಮನಸ್ಥಿತಿ, ಅವರ ಯಾವ ರೀತಿಯಾಗಿ ಇರುತ್ತೆ ಪಾಕಿಸ್ತಾನದ ಅಂತೇಳಿ. ಭಾರತ ಮುಂದೆ ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಭಾರತ ಏನೆಲ್ಲ ಕಂಡೀಷನ್ ಹಾಕುತ್ತೆ, ಆ ಕಂಡೀಷನ್ಗೆ ಅಂದರೆ ಪಾಕಿಸ್ತಾನ ಒಪ್ಕೊಳ್ತಾ. ಒಂದು ವೇಳೆ ನಾಳೆ ಮಹತ್ವದ ಸಭೆ ಇದೆ 2 ದೇಶಗಳ ಮಧ್ಯೆ, ಆ ಸಭೆಯಲ್ಲಿ ಭಾರತ ಹಾಕುವಂಥ ಕಂಡೀಷನ್ಗೆ ಪಾಕಿಸ್ತಾನ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಒಂದು ವೇಳೆ ಒಪ್ಪಿಲ್ಲ ಅಂತ ಹೇಳಿದ್ರೆ ಈ ಕದನ ಏನಿದೆಯಲ್ಲ ಅದು ನಿರಂತರವಾಗಿ ನಡೆಯುತ್ತೆ. ಸೊ ಇಲ್ಲಿಗೆ ಹಂಗಾಗಿ ನಾಳೆ ತನಕ ಏನು ಹೇಳೋಕ್ಕಾಗಲ್ಲ, ಏನಾಗುತ್ತೆ, ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಸೊ ಕೆಲವು ಕಂಡೀಷನ್ ಕೂಡ ಆಗಬೇಕಾಗತ್ತೆ. ಪ್ರಮುಖವಾಗಿ POK ವಿಚಾರ ಅಂತ ಬಂದಾಗ, ಸಿಂಧು ನದಿಯ ವಿಚಾರ ಅಂತ ಬಂದಾಗ, ರಾಜತಾಂತ್ರಿಕ ತೆಗೆದುಕೊಂಡಿರೋ ನಿರ್ಧಾರಗಳ ವಿಚಾರ ಅಂತ ಬಂದಾಗ ಎಲ್ಲವನ್ನು ನೋಡ್ತಾ ಇದ್ದರೆ ಸಹಜವಾಗಿ
ಇದೆಲ್ಲದಕ್ಕೆ ಪಾಕಿಸ್ತಾನ ಒಪ್ಪಿಗೆ ಕೊಡುತ್ತಾ ಅಥವಾ ಇಲ್ಲ ನಮ್ಗೆ ಅದು ಯಾವುದು ಬೇಕಾ ನೀವು ಹಿಂದಿನಂತೆ ನೀರನ್ನು ಬಿಡಬೇಕು ಅಂತ ಹೇಳಿದರೆ ಭಾರತ ಅದಕ್ಕೆ ಓಕೆ ಅಂತ ಹೇಳ್ತಾ ಇಲ್ಲ ಅಂತೇಳಿ. ಯಾಕಂದರೆ ಭಾರತದ ಪವರ್ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಸೊ ಹಂಗಾಗಿ ಇದಕ್ಕೆ ಯಾವುದಕ್ಕೂ ಕೂಡ ಒಪ್ಪಿಗೆ ಕೊಡಬಾರ್ದು. ಇದು ಒಂದು ಒಳ್ಳೆಯ ಅವಕಾಶ ಇದೆ ಡಿಮ್ಯಾಂಡ್ ಮಾಡೋದಕ್ಕೆ. ಎಸ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ, ಚಿತ್ರದುರ್ಗದಿಂದ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಚಿತ್ರದುರ್ಗದಿಂದ ಎಸ್, ಓಕೆ. ಈಗ ಏನು ಭಾರತ ಮುಂದೆ ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ಳಬಹುದು ಅಂತೇಳಿ ಪಾಕಿಸ್ತಾನದ ವಿರುದ್ಧ? ಈಗ ಸದ್ಯಕ್ಕಂತೂ ಈ ಕದನ ಬೇಡ ಅಂತ ಇಲ್ಲಿಗೆ ನಿಲ್ಸೋಣ ಅನ್ನುವಂಥ ಒಪ್ಪಿಗೆ ಬಂದಿರುವಂಥದ್ದು ಎರಡು ದೇಶಕ್ಕೆ. ಇಲ್ಲ, ಅದು ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಇನ್ನೊಂದು ಅವ್ರಿಗೆ ಪಾಠ ಕಲಿಸ್ಬೇಕಾಗಿತ್ತು. ಯಾಕೆಂದ್ರೆ ಎಷ್ಟು ದಿವಸ ಅಂತ, ಎಷ್ಟು ವರ್ಷಗಳಂತ ನಾವು ಸಹಿಸ್ಕೊಳ್ಳೋದಿದೆ. ಅದಕ್ಕೆ ಕದನ ವಿರಾಮ ಮಾಡದೇ ಇರೋದೇ ಒಳ್ಳೇದು. ನಾಳೆ ಆಗುತ್ತೋ ಇಲ್ಲೋ ಅದು ಬೇರೆ ಪ್ರಶ್ನೆ. ಆದ್ರೆ ಅವರು ಪ್ರತಿ ಸಲ ಹಿಂಗೆ ಮೋಸ ಮಾಡಿ ಮಾಡಿ ನಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಹಿಂಗಾಗಿ ಇನ್ನು ಸ್ವಲ್ಪ ಅವ್ರಿಗೆ ಪಾಠ ಕಲಿಸಿದ್ರೆ ಚೆನ್ನಾಗಿರೋದು ಅಂತ ನಮ್ಮ ಅಭಿಪ್ರಾಯ ಇದೆ. ಅಂದ್ರೆ ನೀವು ಹೇಳ್ತಾ ನಂಬಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ? ಅದು ನಂಬಕ್ ಆಗದೇ ಇಲ್ಲ ಸರ್. ಅವ್ರನ್ನ ನೋಡಿ ನಿನ್ನೆ ಆಗಿದ್ದು ಅವರವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸರ್ಕಾರಕ್ಕೂ ಮಿಲಿಟರಿ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅಂದ್ರೂ ನಿನ್ನೆ ಅವ್ರ ಕದನ ವಿರಾಮ ಘೋಷಣೆ ಆದ 3 ಗಂಟೆಗೆ ಮತ್ತೆ ಅವರು ಶುರು ಮಾಡಿದ್ದಾರೆ. ಅವ್ರ ಕಂಟ್ರೋಲ್ ಅಲ್ಲಿ ಇಲ್ಲ. ಮಿಲಿಟರಿ ಆ ರಾಜಕೀಯ ಇವರು ಸರ್ಕಾರದ ಜೊತೆ ಕಂಟ್ರೋಲ್ ಇಲ್ಲ. ಹಿಂಗಾಗಿ ಅವರು ನಂಬಕ್ಕಾಗಲ್ಲ. ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಹಿಂಗಾಗಿ ನಾಳೆ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಇನ್ನು ಸ್ವಲ್ಪ ಅವರಿಗೆ ಪಾಠ ಕಲಿಸಿದ್ರೆ ಚೆನ್ನಾಗಿತ್ತು ಅಂತ ನಮ್ಮ ಅಭಿಪ್ರಾಯ ಸರ್. ಹೌದೌದು, ಇತ್ತು, ಒಂದು ಒಳ್ಳೆಯ ಅವಕಾಶ ಇತ್ತು. ಬಟ್ ಗೊತ್ತಿಲ್ಲ ಯಾಕೆ ಈ ರೀತಿಯ ನಿರ್ಧಾರಕ್ಕೆ ಬರ್ತಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಏನೇ ಇದ್ರೂ ಕೂಡ ನಾಗರಿಕ ದೃಷ್ಟಿ ಅಂತ ಬಂದಾಗ ಓಕೆ, ಅದಕ್ಕೆ ನಿರ್ಧಾರಕ್ಕೆ ಒಪ್ಪಿಗೆ ಅನ್ಕೊಳ್ಳೋಣ. ಆದರೆ ಪದೇ ಪದೇ ಅವ್ರ ಕಡೆಯಿಂದ ಈ ರೀತಿ ಉಲ್ಲಂಘನೆ ಆದರೆ ಪಾಠ ಕಲಿಸಬೇಕಾಗತ್ತೆ. ಹೌದು ಸರ್. ಎಸ್, ಓಕೆ. ಅಲ್ಲಿ ನಡೆದಿದೆ ಅಂತ ನಮಗೆ ಗೊತ್ತಾಗಲ್ಲ. ಮಧ್ಯವರ್ತಿ ಏನು ಅಮೆರಿಕ ಏನಾಗಿದೆ ಅಂತ ಗೊತ್ತಿಲ್ಲ. ಬಟ್ ಎಲ್ಲ ನಮ್ಮ ಅಭಿಪ್ರಾಯ ಏನು ಅಂದ್ರೆ ಇನ್ನೊಂದು ಕಡೆ ಪಕ್ಷ ಒಂದೊಂದು 3-4 ದಿನ ನಡೆದ ಅವ್ರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಪಾಠ ಕಲಿಸಿ ಬಿಡ್ಬೇಕಾಗಿತ್ತು ಅಂತ ನಮ್ಮ ಅಭಿಪ್ರಾಯ. ಎಸ್, ಓಕೆ ಓಕೆ ಓಕೆ, ನೋಡೋಣ ಗೊತ್ತಾಗತ್ತೆ ಸರ್ ನಾಳೆ. ಅದೇ ಸರ್, ಅದೇ. ಥ್ಯಾಂಕ್ ಯು. ಹಲೋ. ಹಾಂ ಸರ್. ಓಕೆ ಓಕೆ, ಸರಿ ಸರ್. ಕೇಳಿಸ್ತಿದೆ ಸರ್? ಕೇಳ್ತೀವಿ ಸರ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಯಾಕೆ ಸರ್. ಈಗ ಈ ಪಾಕಿಸ್ತಾನ ಏನು ನಮಗೆ ಬೇಡ, ಸದ್ಯಕ್ಕೆ ಭಾರತದ ವಿರುದ್ಧ ನಿಲ್ಲೋದಕ್ಕೆ ಆಗಲ್ಲ, ಯುದ್ಧ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ಮಟ್ಟಿಗೆ ನಂಬಬಹುದು ಇದನ್ನ? ನಾಳೆ ಬಾಲದಂಗೆ ಸರ್ ಮತ್ತೆ ಡೊಂಕ್ ಆಗತ್ತೆ ಸರ್. ಅದು ಪಾಕಿಸ್ತಾನ ಅಂದ್ರೆ ನಾಳೆ ಬಾಲದಂಗೆ ಸರ್ ಡೊಂಕ್ ಆಗ್ತದೆ ಮತ್ತೆ. ಅದಕ್ಕಾಗಿ ಸರ್ ಈ ಮೋದಿ ಅಮಿತ್ ಶಾ ಸರ್ ಹೊಡೆದು ಬಿಡ್ಬೇಕಾದ್ರೆ ಏನ್ ಮಾಡೋದು? ಇನ್ನ ನಮ್ಮ ಸಂಜೆಗೆ ಬರ್ದಂಗೆ ಮಾಡ್ಬೇಕು ಸರ್. ಆ ಪಾಕಿಸ್ತಾನ ಅಂದ್ರೆ ಬಿಡ್ತದ, ಮುಂಜಾನೆ ಬಿಡ್ತದ, ಸಂಜೆಗೆ ಬರ್ತದೆ, ಸಂಜೆಗೆ ಬಿಡ್ತದೆ, ಮುಂಜಾನೆ ಬಿಡ್ತದ್ರಿ ಸರ್. ಹೌದು. ಅದಕ್ಕಾಗಿ ಒಂದು ಪಾಠ ನಮ್ಮ ಭಾರತ ದೇಶದವ್ರು ಸಂಜೆಗೆ ಬರ್ಲಾರ್ದಂಗೆ ಹುಡುಕಿ ನಮ್ಮ ಭಾರತ ದೇಶದಾಗ ಇದ್ದಂತ ಮಂದಿನೇ ಪಾಕಿಸ್ತಾನ ಸರ್. ಹೌದು. ನಮ್ ಎಲ್ಲಾ ರಾಜ್ಯಗಳಿಗೆ ಎಲ್ಲರಿಗೆ ಸರ್ ಹೇಳಿ, ಎಲ್ಲರಿಗೆ DC ಒಳಗೆ ಆದೇಶ ಮಾಡ್ತೀವಿ ಸರ್. ಅಂದ್ರೆ ಇದು ನಮ್ದೊಂದು ಗುರಿ ಸರ್. ಭಾರತ ದೇಶದ ನಾನೊಬ್ಬ ನಾಗರಿಕ ಸರ್. ಅದಕ್ಕಾಗಿ ಪಾಕಿಸ್ತಾನ ಮತ್ತೆ ಹೇಳ್ತದೆ ಸರ್. ನಾಳೆ ಮುಂಜಾನೆ ಮತ್ತೆ ಅದೇ ಕೆಲಸ ಮಾಡ್ತಾರೆ ಸರ್. ಮೋದಿ ಅಂತ ಪ್ರಧಾನ ಮಂತ್ರಿ ಯಾರು ಹುಟ್ಟದ್ರ ಸರ್ ಮುಂದ. ಅದಕ್ಕಾಗಿ ಸರ್ ಅವ್ರನ್ನ ಏನ್ ಮಾಡಿ ನಮ್ಮ ಸಂಜೆಗೆ ಬರೋದಂಗೆ ಮಾಡ್ಬಿಡ್ಬೇಕು ಸರ್. ಮಾಡಬಹುದಾಗಿತ್ತು, ಆದರೆ ಒಪ್ಕೊಳ್ಳೋಕೆ ರೆಡಿ ಇಲ್ಲಲ್ಲ. ಅದು ಸರ್ ಆಯ್ತು, ನಾನು ಇಷ್ಟೇ ಸರ್. ಆಯ್ತು, ನಾನು ಓಕೆ, ಥ್ಯಾಂಕ್ ಯು ಸರ್. ಆಯ್ತು. ಎಸ್, ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು ಇದನ್ನು ಸದ್ಯಕ್ಕೆ ನಿಲ್ಲಿಸೋದಕ್ಕೆ ಅದರ ಅವಶ್ಯಕತೆ ಇರಲಿಲ್ಲ ಅಂತೇಳಿ. ನಿಜವಾಗ್ಲೂ ಕೂಡ ಅವಶ್ಯಕತೆ ಇರಲಿಲ್ಲ. ಭಾರತಕ್ಕೇನು ಅಷ್ಟೊಂದು ಲಾಸ್ ಏನು ಆಗ್ತಿರಲಿಲ್ಲ. ಬಟ್ ಯಾಕೆ ಈ ರೀತಿ ನಿರ್ಧಾರಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ಕಾಲರ್ಸ್ ಹೇಳ್ತಾ ಇರೋದು ಒಂಥರ ನರಿ ಬುದ್ಧಿ ಇದ್ದಂಗೆ ಪಾಕಿಸ್ತಾನದ್ದು. ಈಗ ಕ್ಷಣಕ್ಕೆ ಹೂ ಅಂತ ಹೇಳ್ತಾರೆ, ಆಮೇಲೆ ಮತ್ತೆ ಅದು ಅಟ್ಯಾಕ್ ಮಾಡುತ್ತೆ. ಸೊ ಅಂಥವರಿಗೆ ಸಿಕ್ಕಿರುವಂಥ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಬೇಕಾಗಿತ್ತು ಅಂಥೇಳಿ ಟ್ರಂಪ್ ಅವರು ಯಾರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಸಹಜವಾಗಿ ಪ್ರಶ್ನೆ ಇದೆ. ಈ ಮಿಲಿಟರಿಯವರ ಜೊತೆ ಮಾತುಕತೆ ಆಗ್ತಾ ಇದೆಯಾ, ಪ್ರಧಾನಿಯವರ ಜೊತೆ ಮಾತುಕತೆ ಆಗ್ತಾ ಇದೆಯಾ, ಇದು ಎಲ್ಲಿಯ ತನಕ ಹೋಗುತ್ತೆ ಗೊತ್ತಿಲ್ಲ.
ಎಸ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಮಸ್ತೆ, ಯೋಗೀಶ್ ಅಂತ ಹೇಳಿ, ನಾವು ದಲಿತ ಹೋರಾಟಗಾರರು, ಯೋಗೀಶ್ ಅಂತ ಹೇಳಿ ಮಂಗಳೂರಿಂದ ಸರ್. ಎಸ್ ಸರ್. ಯೋಗೀಶ್ ಅವರೇ, ಏನು ಸರ್, ನಾವು ಯುದ್ಧದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ತಾವು ಹೇಳಿದಾಗೆ ಸರ್, ಈ ಭಾರತ ನಮ್ಮ ದೇಶ ಒಂದು ಬಲಿಷ್ಠವಾದ ರಾಷ್ಟ್ರ ಸರ್, ಮತ್ತು ಶಾಂತಿ ಪ್ರಿಯ ರಾಷ್ಟ್ರ. ಆದರೆ ಏನ್ ಗೊತ್ತು ಸರ್, ಚೀನಾಕ್ಕಿಂತ ವೆರಿ ಡೇಂಜರ್ ಅಮೆರಿಕ ಸರ್. ಅಮೆರಿಕದವರ ಮಾತನ್ನ ಭಾರತ ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡ್ಬೇಕು ಸರ್. ಯಾಕಂದ್ರೆ ಸರ್, ಈಗ ಅಮೆರಿಕ ಇರಾಕ್ ಯುದ್ಧ ಮಾಡುವಾಗ ಯಾರ ಮಾತು ಕೇಳಲಿಲ್ಲ, ಅವರು ವಿಶ್ವಸಂಸ್ಥೆ ಮಾತು ಸಹ ಕೇಳಲಿಲ್ಲ, ಯಾವ ಒಂದು ಇದು ಕೇಳಲಿಲ್ಲ, ನೇರವಾಗಿ ಯುದ್ಧ ಮಾಡ್ತೀವಿ. ಅದು ಯಾಕೆ ಗೊತ್ತು ಸರ್, ನಾವು ಇಸ್ರೇಲ್ ಮಾದರಿಯನ್ನ ನಾವು ಅನುಸರಿಸಬೇಕು. ನಮ್ಮ ದೇಶ ಯಾಕೆ ಹೇಳ್ತೀವಿ ಅಂದ್ರೆ, ನಾವು ಈ ಏನು ಅಮೆರಿಕ ರಾಷ್ಟ್ರಗಳು ಇಸ್ರೇಲ್ ಬಿಟ್ಟು ಇಸ್ರೇಲ್ ಮತ್ತೆ ಜಪಾನ್ ಅಂತ ಒಂದು ಬೇರೆ ಬೇರೆ ಮುಂದುವರೆದ ರಾಷ್ಟ್ರಗಳದಾವ್ ಸರ್. ಅದ್ರ ಜೊತೆ ಜಾತಿಯ ಒಂದು ಇದನ್ನ ಇಟ್ಕೊಳ್ಬೇಕು ನಾವು. ಯಾಕಂದ್ರೆ ಈಗ ಅಮೆರಿಕ ಉಂಟಲ್ಲ ಸರ್, ಅದು ಸಹ ಈ ಕುತಂತ್ರ ಬುದ್ಧಿಯನ್ನ ಮಾಡ್ತಾ ಇದೆ. ಯಾಕಂದ್ರೆ ಅಮೆರಿಕ ಒಂದು ವಿಷಯವನ್ನ ಅವ್ರಿಗೆ ವಾರ್ನಿಂಗ್ ಮಾಡಿದ್ರೆ, ಅದು ನೋಡಿ, ಅವರು ಕಾಶ್ಮೀರ ವಿಷಯವನ್ನ ಮಾತ್ರ ಹೇಳ್ತಾರೆ, ಅವರು ಭಯೋತ್ಪಾದನೆ ವಿಷಯ ಹೇಳಲ್ಲ ಅವರು ಸರ್. ಕಾಶ್ಮೀರ ವಿಷಯ ಯಾಕೆ ಸರ್ ಪಾಕಿಸ್ತಾನಕ್ಕೆ ಯಾಕೆ ಬೇಕು ಸರ್? ಇದು ಅಮೆರಿಕಕ್ಕೆ ಯಾಕೆ ಬೇಕು ಸರ್? ಮೂರನೇ ರಾಷ್ಟ್ರ ಯಾಕೆ ಅಗತ್ಯ ಬೇಕಾದ್ರು? ಅದು ನಮ್ಮ ದೇಶದಿಂದ ಒಡೆದೋಗಿದೆ ಅಂತ. ಇದು ನಾವು ದ್ವಿಪಕ್ಷೀಯ ವಿಚಾರದಲ್ಲಿ ಅವ್ರು ಹೇಳೋದು ಒಂದೇ ವಿಷಯ, ಅದು ನಾವು ಕಾಶ್ಮೀರ ವಿಷಯ ಅಂತ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಭಯೋತ್ಪಾದನೆ ವಿಷಯ ಬಗ್ಗೆ ಮಾತಾಡಲ್ಲ ಅವರು. ಆಕ್ಚುಲಿ ನಮ್ಮ ದೇಶ ಒಂದು ಭಾರಿ ಜಾಗೃತರಾಗಿ ನಾವು ಇಸ್ರೇಲ್ ನೋಡಿದ್ರೆ, ಇಸ್ರೇಲ್ ಇಡೀ ವಿಶ್ವಸಂಸ್ಥೆ ಸಹ ಇದಾದ್ರೂ ಸಹ ಅವರು ಬಿಡ್ಲಿಲ್ಲ. ಆದಷ್ಟು ನಮ್ಮ ಸೈನ್ಯ, ನಮ್ಮ ದೇಶದ ಸೈನ್ಯದವನ್ನ ಹೆಚ್ಚಿನ ಒಂದು ಬಲ ಹೆಚ್ಚಿಸುವಂತದ್ದು ಮತ್ತು ಬಹಳ ಟೆಕ್ನಾಲಜಿಯನ್ನ ಯೂಸ್ ಮಾಡುವಂತದ್ದು ಮಾಡೋದು ಭಾರಿ ಒಳ್ಳೇದು ಸರ್ ನಮ್ಮ ದೇಶ. ಆಕ್ಚುಲಿ ಅಮೆರಿಕವನ್ನು ನಾವು ನಂಬಾರ್ದು ಸರ್, ಅದು ಸಹ ಭಾರಿ ಒಳ್ಳೆನರಿ, ದಿನಕ್ಕಿಂತ ಭಾರಿ ಅಪಾಯಕಾರಿ. ಆಕ್ಚುಲಿ ನಾವು ಅದು ಇರ್ಲಿ, ಇರಾನ್ ಅರಬ್ ರಾಷ್ಟ್ರಗಳೊಟ್ಟಿಗೆ ಚೆನ್ನಾಗಿ ಸಂಬಂಧಗಳು ಇಟ್ಕೊಂಡ್ರೆ, ಅರಬ್ ರಾಷ್ಟ್ರಗಳಿಗೆ ಗೊತ್ತು ಇಂಡಿಯಾ ಬಹಳ ಸಹಿಷ್ಣುತಾ ರಾಷ್ಟ್ರ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೂ ಅವ್ರು ಇವ್ರಿಗೆ ಸಪೋರ್ಟ್ ಎಲ್ಲ ಮಾಡ್ಲಿಲ್ಲ. ಅಮೆರಿಕದಕ್ಕಿಂತ ಹೆಚ್ಚಾಗಿ ಬಾಂಧವ್ಯವನ್ನ ಇತರ ರಾಷ್ಟ್ರಗಳೊಟ್ಟಿಗೆ ಎತ್ಕೊಳ್ಳೋದು ಒಳ್ಳೇದು. ಅದರಲ್ಲೂ ನಮ್ಮ ಇಸ್ರೇಲ್ ಮತ್ತೆ ಜಪಾನ್ ಒಟ್ಟಿಗೆ ಹೆಚ್ಚು ಇಟ್ಕೊಂಡ್ರೆ ಭಾರಿ ಒಳ್ಳೇದು ಸರ್. ರಷ್ಯಾ ಆಕ್ಚುಲಿ ಯಾಕಂದ್ರೆ ಅಮೆರಿಕ ಭಾರಿ ನಂಬರ್ ಸರ್. ಯಾಕಂದ್ರೆ ನೋಡಿ, ಅವರು ಭಾರಿ ಡಬಲ್ ಗೇಮ್ ಮಾಡ್ತಾರೆ ಸರ್ ಅವರು. ನೋಡಿ, ಕುತಂತ್ರಿ ಬುದ್ಧಿ ಚೀನಾ ಆದ್ರೂ, ಇದು ನರಿ ಬುದ್ಧಿ ಪಾಕಿಸ್ತಾನ ಆದ್ರೂ, ಶಕುನಿ ಬುದ್ಧಿ ಅಮೆರಿಕ ಇದೆ ಸರ್. ಹೌದೌದೌದು. ಇದ್ರ ಬಗ್ಗೆನೂ ಸಹ ನಮ್ಮ ಭಾರತ ಭಾರಿ ಅದ್ರ ಬಗ್ಗೆ ಗಮನ ಇಟ್ಬೇಕು. ಗಮನ ಇರ್ಬೋದು, ಹೆಚ್ಚಿನ ಅಂಶ ಇರ್ಬೋದು. ಆದ್ರೆ ಅವರ ಮಾತನ್ನ ಯಾವತ್ತು ನಂಬರ್ ಸರ್. ಅಲ್ಲಿ ಅನೇಕ ರಾಷ್ಟ್ರಗಳು ಅಮೆರಿಕವನ್ನು ಭಾರಿ ಡೇಂಜರ್ ರಾಷ್ಟ್ರ ಸರ್ ಈಗ. ಯಾಕಂದ್ರೆ ನೋಡಿ, ಒಂದು ಮಾತು ಸರ್, ಒಂದು ಅವಾಜ್ ಹಾಕಿದ್ರೆ ಅವರು ಸುದ್ದಿ ಬರ್ತಾರಲ್ಲ, ಭಯೋತ್ಪಾದಕ ಬಗ್ಗೆ ಮಾತೇ ಆಡಲ್ಲ ಅವರು. ಕಾಶ್ಮೀರ ಸಮಸ್ಯೆಯನ್ನ ನಾವು ಮಧ್ಯಸ್ಥಿಕೆ ವಹಿಸಿ ನಾವು ಬಂದ್ ಮಾಡ್ತೀವಿ, ಅದು ಹಾಗೆ ಹೀಗೆ ಅಂತ ಹೇಳ್ತಾರೆ. ಕಾಶ್ಮೀರ ವಿಷಯ ಸರ್, ಭಯೋತ್ಪಾದಕ ಬಗ್ಗೆ ಮಾತಾಡ್ತಾರೆ ಸರ್. ಅವ್ರ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಬಂದ್ ಮಾಡ್ಲಿ, ಟೆರರಿಸ್ಟ್ ಕ್ಯಾಂಪ್ಗಳು ಇದು ಮಾಡ್ಲಿ ಅಂತ ಹೇಳಲ್ಲ ಅದು ನೋಡಿ. ಹೌದೌದು. ಇದಕ್ಕೆ ದಯಮಾಡಿ ಭಾರತ ನಿಜವಾಗೂ ಏನಾದ್ರೂ ಇದ್ರೆ ಅದು ಇಸ್ರೇಲ್ ಮಾದರಿ ಮತ್ತು ಜಪಾನ್ ಒಟ್ಟಿಗೆ ಮತ್ತು ರಷ್ಯಾ ಒಟ್ಟಿಗೆ ಹೆಚ್ಚಿನ ಸಂಪರ್ಕ ಇಟ್ಕೊಳ್ಳೋದು ಭಾರಿ ಒಳ್ಳೇದು ಸರ್. ಎಸ್, ನೋಡೋಣ, ಒಂದು ಬಾರಿ ಆದ್ರೂ ಅವಕಾಶ ಕೊಟ್ಟು ನೋಡೋಣ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಭಾರತ ಒಂದು ವೇಳೆ ತಿರುಗಿ ಬಿತ್ತು ಅಂತ ಹೇಳಿದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಸೊ ನಾವು ಸುಮ್ಮನೆ ಯಾಕೆ ಅಂತನೂ ಕೂಡ ಒಂದು ಬಾರಿ ಈ ರೀತಿ ಯೋಚನೆ ಕೂಡ ಮಾಡಬಹುದು. ಆರ್ಥಿಕವಾಗಿಯೂ ಕೂಡ ಎರಡು ದೇಶಕ್ಕೆ ನಷ್ಟ ಆಗಿರೋದ್ರಿಂದಾಗಿ ಏನ್ ಗೊತ್ತು ಸರ್, ಅಮೆರಿಕ ಏನ್ ಗೊತ್ತಾ, ದಕ್ಷಿಣ ಏಷ್ಯಾದಲ್ಲಿ ಚೀನಾವನ್ನ ನಮಗಿಂತ ಇದು ಮಾಡ್ತದೆ. ಅದ್ರ ಬಗ್ಗೆ ನಮ್ಗೆ ಭಾರತ ಸಪೋರ್ಟ್ ಬೇಕು ಅಂತ ಹೇಳಿ ಮಾತ್ರ ಅದೊಂದು ಕುತಂತ್ರ ಬುದ್ಧಿ ಉಪಯೋಗಿಸ್ತಾ ಇದೆ. ಏಷ್ಯಾದಲ್ಲಿ ಚೀನಾವನ್ನ ಬಗ್ಬಿಡ್ಬೇಕಾದ್ರೆ ನಮಗೆ ಭಾರತ ಸಪೋರ್ಟ್ ಬೇಕು ಅಂತ ಬಾಪರ್ ದೇಶ ಪಾಕಿಸ್ತಾನ ಅಂತ ಗೊತ್ತಿದೆ. ಅದಕ್ಕೆ ಪಾಕಿಸ್ತಾನದಿಂದ ಏನು ಇದಿಲ್ಲ ಅಂತ ಗೊತ್ತಿದೆ. ಆದ್ರೂ ಸಹ ಇದು ದಕ್ಷಿಣ ಏಷ್ಯಾದಲ್ಲಿ ಭಾರತ ಬಹಳ ಮುಂದುವರಿದೆ. ಅದಕ್ಕೆ ಚೀನಾವನ್ನ ಬಗ್ಗು ಬಿಡಬೇಕಾದ್ರೆ ನಮ್ಗೆ ಇಂಡಿಯಾ ಸಪೋರ್ಟ್ ಬೇಕು ಅಂತ ಹೇಳಿ ಅದಕ್ಕೆ ಅಮೆರಿಕಕ್ಕೆ ಭಾರಿ ಚೆನ್ನಾಗಿ ಗೊತ್ತಿದೆ ಸರ್. ಅದಕ್ಕೋಸ್ಕರ ನಾವು ಈ ಸೈನಿಕ ರಕ್ಷಣಾ ವ್ಯವಸ್ಥೆಯನ್ನು ಇನ್ನೂ ಸಹ ಬಲಪಡಿಸ್ಬೇಕು ಸರ್. ನಾವು ಮತ್ತು ನಾವು ಅತಿ ಹೆಚ್ಚು ಅಮೆರಿಕವನ್ನು ಬಿಟ್ಟು ಇತರ ದೇಶಗಳೊಟ್ಟಿಗೆ ಹೆಚ್ಚಿನ ಒಂದು ಬಹಳ ರಕ್ಷಣಾ ವ್ಯಾಪಾರ ಒಪ್ಪಂದ ಇಟ್ಕೊಳ್ಳೋದು ಭಾರಿ ಒಳ್ಳೇದು ಸರ್. ಓಕೆ, ನೋಡೋಣ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗತ್ತೆ ಅಂತ. ಖಂಡಿತ ಸರ್. ಓಕೆ, ಥ್ಯಾಂಕ್ ಯು ಸರ್. ಹಲೋ ಕವಿತಾ ಅವರೇ, ನಮಸ್ಕಾರ. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಶಿಕಾರ್ಪುರದಿಂದ ಸರ್. ಹೇಗೆ 4 ದಿನಕ್ಕೆ ಪಾಕಿಸ್ತಾನಕ್ಕೆ ಸಾಕಾಯ್ತಾ ಹೇಗೆ ಅಂತ? ಅದಕ್ಕೆ ಸಾಕಾಯ್ತೋ ಬಿಡ್ತೋ, ಕದನ ವಿರಾಮ ಇದು ಒಪ್ಕೋಬಾರ್ದಾಗಿತ್ತು. ನಾವು ಯುದ್ಧ ನಮ್ಮ ಆಯ್ಕೆ ಆಗಿರ್ಲಿಲ್ಲ. ಹೌದು. ಮತ್ತೆ ಈಗ ಹೆಂಗೋ ಅವರಾಗಿ ನಮಗೆ ಕೆಣಕಿದ್ದಾರೆ. ಪೂರ್ತಿ ಬುದ್ಧಿ ಕಲ್ಸಿ ಕೈ ಬಿಡ್ಬೇಕಿತ್ತು. ಇನ್ನೊಂದ್ಸತಿ ನಮ್ ತಂಟೆಗೆ ಬರಬಾರ್ದಿತ್ತು.
ಎಷ್ಟು ವರ್ಷದಿಂದ ನಮ್ಮ ಸೈನಿಕ ಸಾಯ್ತಾ ಇದ್ದಾರೆ ಅವ್ರ ಕಡೆಯಿಂದ, ಎಷ್ಟು ವರ್ಷದಿಂದ ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಂದ ಎಷ್ಟು ಜನ ಇದ್ದಾರೆ, ನಾವು ಯಾಕೆ ಬಿಡ್ಬೇಕು ಅವ್ರನ್ನ ಅಂತ. ಹೌದೌದು. ಬಟ್ ನಿಮ್ಗೆ ಏನು ಅನ್ಸುತ್ತೆ, ಯಾಕೆ ಸಡನ್ಲಿ ಈ ರೀತಿಯ ನಿರ್ಧಾರಕ್ಕೆ ಬಂದಿರಬಹುದು ಅಂತೇಳಿ? ಎರಡು ದೇಶಗಳು ಸದ್ಯಕ್ಕೆ ಕದನ ವಿರಾಮ ತೆಗೆದುಕೊಳ್ಳೋಣ ಅನ್ನುವಂಥ ವಿಚಾರ ಆಗಿರ್ಬೋದು, ಅಥವಾ ಏನು ಇರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಏನಿರ್ಬೋದು ಅಂದ್ರೆ ಈ ಅಮೆರಿಕ ಇದಕ್ಕೆ ಬೆಲೆ ಕೊಟ್ಟು ನಿಂತಿರ್ಬೇಕು. ಅದಕ್ಕೆ ಅಲ್ಲಿ ಹಂಗ್ ಬೆಲೆ ಕೊಟ್ಟರು ಚೀನಾ ಆ ಕಡೆಯಿಂದ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇತ್ತಲ್ಲ ಸರ್. ನಂಬಿಕೆಗೆ ಅರ್ಹ ಅಲ್ಲದೆ ಇರುವಂತ ದೇಶಕ್ಕೆ ನಾವು ಸಮಯ ಕೊಡಬಾರ್ದು, ಚಾನ್ಸ್ ಕೊಡಬಾರ್ದು, ಮತ್ತೊಂದು ಅವಕಾಶ ಕೊಡಬಾರ್ದು. ಹೌದಲ್ಲ ಸರ್? ಎಲ್ಗೂ ನಾವು ಯುದ್ಧ ನಮ್ಮ ಆಯ್ಕೆ ಆಗಿರ್ಲಿಲ್ಲಲ್ಲ ಸರ್, ನಾವು ಯುದ್ಧ ಮಾಡಿ ನಾವಾಗಿ ಹೋಗಿಲ್ಲಲ್ಲ ಸರ್, ಎಷ್ಟು ವರ್ಷದಿಂದ ನಡೀತಾ ಇದೆ. ಅಲ್ಲ, ಆವಾಗಿಂದ ಹಂಗೆ ಯಾವಾಗ ಡಿವೈಡ್ ಆಯ್ತಲ್ಲ ಭಾರತ ಪಾಕಿಸ್ತಾನ, ಯಾವತ್ತೂ ಕೂಡ ಭಾರತ ಕಾಲ್ ಕೆರ್ಕೊಂಡು ಹೋಗೇ ಇಲ್ಲ. ಹೌದಲ್ಲ ಸರ್, ಇವಾಗ ಆಗಿದ್ದಾಗಿಂದ ನಮಗೆ ತೊಂದರೆ ಕೊಡ್ತಾನೆ ಐತಲ್ಲ ಸರ್, ಇನ್ನು ಎಷ್ಟು ವರ್ಷ ಸಹಿಸ್ಕೋಬೇಕು? ನಿಜ. ಇದು ನಮಗೆ ಕದನ ವಿರಾಮ ನನಗೆ ನಿಜವಾಗ್ಲೂ ಬೇಜಾರಾಗಿದೆ ಸರ್. ಅಲ್ಲಲ್ಲ, ಇದು ಇಲ್ಲಿಗೆ ನಿಲ್ಸಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಾಳೆ ಮಾತುಕತೆ ಆಗತ್ತೆ, ಎರಡು ದೇಶದವರು ಮಾತನಾಡ್ತಾರೆ, ಆವಾಗ ಸರಿ ಒಪ್ಪಿಗೆ ಆಯಿತು ಅಂದರೆ ಓಕೆ, ಇಲ್ಲ ಅಂತಂದರೆ ಅದು ಮುಂದುವರಿಸ್ಕೊಂಡು ಹೋಗುತ್ತೆ ಅಷ್ಟೇ. ಸರ್ ಹಂಗಾಗಿ ಭಾರತಕ್ಕೆ ಒಂದು ಚಾನ್ಸ್ ಇದೆ, ಒಂದು ಡಿಮ್ಯಾಂಡ್ ಮಾಡೋದಕ್ಕೆ, ಕಂಡೀಷನ್ ಹಾಕೋದಕ್ಕೆ. ಅದೇ ಸರ್, ಅದೇ. ಓಕೆ ಮಾ, ಥ್ಯಾಂಕ್ ಯು. ತಿನ್ನಕ್ಕೆ ಅನ್ನ ಇಲ್ಲ, ಊಟ ಇಲ್ಲ, ಆದ್ರೂ ಇಷ್ಟು ಮಾಡ್ತಾರೆ ಅಂದ್ರೆ ಅದು ಇನ್ನೊಂದು ದೇಶದ ಸಪೋರ್ಟ್ ಇದೆ, ಇನ್ನೊಂದು ಸಪೋರ್ಟ್ ಇದೆ ಸರ್. ಹೌದು. ಅಲ್ಲ, ಸಪೋರ್ಟ್ ಇದ್ರೂ ಅವ್ರಿಗೆ ಇರೋದೇ ಹಾಗೆ, ನೀವು ಯಾರ ಮಾತನ್ನು ಕೇಳಲ್ಲ. ಹೌದು ಸರ್. ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದಾಗಿತ್ತು, ಎಲ್ಲ ಒಂದು ಕಡೆ ಅನ್ಸುತ್ತೆ ಆ ರೀತಿ. ಹೌದು ಸರ್, ಈ ನಮಗೆ ಜನಸಾಮಾನ್ಯರಿಗೆ ಇಷ್ಟು ನಿಜ ಬೇಜಾರಾಗ್ತಾ ಇದೆ. ನಾವಾಗಿ ಯುದ್ಧಕ್ಕೆ ಹೋಗಿಲ್ಲ, ಅವ್ರಿಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ, ಅವ್ರಿಗೆ ನೀರು ಕೊಟ್ಟು ಊಟ ಕೊಟ್ಟು ನಾವು ಕೊಟ್ಟಿದ್ದೀವಿ ಅವ್ರಿಗೆ. ಹೌದು. ಆದ್ರೂ ಅವರು ನಮ್ಮಲ್ಲಿ ಬಂದು ನರಮೇಧ ಮಾಡ್ತಾರೆ ಅಂದ್ರೆ ಎಷ್ಟು ವರ್ಷದಿಂದ ಸಹಿಸ್ಕೋಬೇಕು, ಇನ್ನು ಎಷ್ಟು ಸಹಿಸ್ಕೋಬೇಕು ಅಂತ. ಎಸ್, ನೋಡೋಣ ಏನಾಗತ್ತೆ ಅಂತ ಹೇಳಿ, ನಾಳೆ ಸಭೆ ಆದ್ಮೇಲೆ ಗೊತ್ತಾಗೋದು. ಓಕೆ. ಎಸ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ. ಹಲೋ ಸರ್ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಮಸ್ಕಾರ, ಮಸ್ಕಲಿಂದ ರಾಯಚೂರು ಡಿಸ್ಟ್ರಿಕ್ಟ್ ಮಾತಾಡೋದು ಸರ್. ಲೇಬರ್ ಕಾಂಟ್ರಾಕ್ಟರ್ ಸೂಪರ್ ಅಂತ ಮಾತಾಡೋದು ಸರ್. ಈ ನಮ್ಮ ಲೇಬರ್ ಎಲ್ಲ ನಮ್ಮ ಸೋಲಾರ್ ಕಂಪ್ನಿ ಲೇಬರ್ ಅದ ಸರ್. ಲೇಬರ್ ಏನಾಗತ್ತೆ ಸರ್, ಒಂದೊಂದ್ ದಿನ ಪಗಾರ ನಾವು ಕೊಡ್ತೀವತ್ತ ಕರ್ನಾಟಕ ಕಳ್ಸ ಅಲ್ಲಿ ನಮ್ಮ ಉತ್ತರಾಖಂಡಕ್ಕೆಲ್ಲ ಹಿಂಗೇನಾಗತ್ತೆ ಸರ್, ಏನ್ ಮಾಡ್ಬೇಕಂತ ನಮ್ಗೆ ಏನು ಗೊತ್ತಿಲ್ಲ ಸರ್ ಅದ್ರಾಗ. ಹಲೋ. ಹೇಳಿ ಸರ್. ಸರ್ ಇದೆಲ್ಲ ಯುದ್ಧ ನಡೆಸ್ತೇವೆ ಸರ್, ಎಲ್ಲ ರೊಕ್ಕ ಕಟ್ಟಾಕತ್ತೇವಂತೆ. ಎಲ್ಲ ನಮ್ಮ ಲೇಬರ್ ಸರ್ 500 ರೂಪಾಯಿ ಪಗಾರ ಐತೆ ಸರ್ ಅವ್ರಿಗೆ. ಒಂದೊಂದು ದಿನ ಪಗಾರ ನಾವು ಕೊಡ್ತೀವಿ, ಒಂದೊಂದು ದಿನ ಪಗಾರ ನಾವು ಕೊಡ್ತೀವಿ ಅನ್ನಕತ್ತಾರೆ ಸರ್ ನಮ್ಮ ಮಂದಿ. ಹಂಗೆ ಹಿಂಗೆ ಸರ್ ಎಲ್ಲ ವಿಧ ಹೇಳಿದ್ರೆ ನಮ್ಮ ಭಾರತ ಉಳಿಬೇಕು, ನಮ್ಮ ಭಾರತ ಬೇಕು ನಮ್ಗೆ. ಹೌದೌದು. ಏನ್ ಸರ್ ಇವೆಲ್ಲ ನಮ್ಮ ಲೇಬರ್ ಕೂಲಿ ಜನ ಸರ್, ಕೂಲಿ ಜನ ಮಾಡಾಕತ್ತಾರ ಸರ್. ನಾವು ಕಾಂಟ್ರಾಕ್ಟರ್ ನಮ್ಗೆ ಹಿಂಗೆ ಹೇಳಪ್ಪ ಮಾಡಿದೀವಿ ಸರ್. ಮೇಡಮ್, ಭಾರತ ಯಾಕೆ ಈ ರೀತಿಯ ನಿರ್ಧಾರಕ್ಕೆ ಬಂದಿರಬಹುದು ಅನ್ಸುತ್ತೆ ನಿಮ್ಗೆ? ಯಾಕೆ ಸರ್, ನಮ್ದು ಅಭಿಮಾನ ಸರ್, ನಮ್ದು ನಮ್ಮ ಅಭಿಮಾನ ಇತ್ತಲ್ಲ ಸರ್ ನಮ್ದು. ಪಾಪ ಚಿಕ್ಕ ಮಕ್ಕಳೆಲ್ಲ ಇದು ಆಗ್ಯಾರ ಸರ್, ನಮ್ಗೆ ಒಳ್ಳೆ ಕೀಚಿ ಬರ್ತಾವಲ್ಲ ಸರ್. ಮೊನ್ನೆ ಒಬ್ಬ ನಮ್ಗೆ ಕಸಂಟ್ ಆಗಿರ್ತಾರೆ ಹಂಗೆ. ಏನ್ ಸರ್, ನಮ್ ದೇಶ ಉಳಿಬೇಕು ಸರ್, ನಮ್ ದೇಶ ಬದುಕಬೇಕು ಸರ್, ನಮ್ ದೇಶ ಮೇಲೆ ತರಬೇಕು ಸರ್ ನಮ್ಗೆ. ಆಗತ್ತೆ, ನಮ್ಮ ದೇಶ ಅಂತೂ ಸ್ಟ್ರಾಂಗ್ ಇದೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಸರ್. ಬಟ್ ನೋಡೋಣ ಏನಾಗತ್ತೆ. ಒಂದು ಬಾರಿ ಅಂತ ಬುದ್ಧಿ ಕಲಿಸಿದೀವಿ, ಈಗ ಕಲಿಸುವ ಸರ್ ನಾವು. ಅಲ್ಲ, ನಮ್ ದೇಶ ಅಂತೂ ಕಲ್ಸ ಸರ್ ಅವ್ರಿಗೆ. ನಮ್ ತಕ್ಕ ಏನಿಲ್ಲ ನಮ್ಗೆಲ್ಲ ನಮ್ಮ ಸರ್ಕಾರ ಸಹಿತ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದ್ಮೇಲೆ ಅಂತ ಕೇಳ್ತಾರೆ. ನಮ್ಮ
ರಿಲೋಪ ಅಂತ ಲೇಬರ್ ಕಾಂಟ್ರಾಕ್ಟ್ ಇದ್ದೀನಿ ಸರ್ ನಾನು. ನಮ್ಮ ರಿಲೋಪ ಅಂತ ಎಲ್ಲರೂ ಒಂದು ಪೇಮೆಂಟ್ ಹಾಕ್ತಿರ್ತಾರ ಸೆಕ್ರೆಟರಿಯಿಂದ ಹಿಡಿದು ಎಲ್ಲರೂ ನಮ್ಮ ಕಂಪ್ನಿಗೆ ಎಷ್ಟು ಮಂದಿ ಕೆಲಸ ಮಾಡ್ತಾರ ಅವ್ರೆಲ್ಲಾರು ಹಾಕ್ತಿರ್ತೇವೆ. ಭಾಳ ಹತ್ತು ಕೊಡ್ತೀವಿ ನಾವು. ಒಂದಿನ ಪೇಮೆಂಟ್ ಅಂತ ಸರ್ ಒಬ್ಬರಿಗೆ 5,000 ಐತೆ, 2,000 ಐತೆ, 700 ಐತೆ, 700ರಿಂದ ಮ್ಯಾಗ ಐತೆ ನಮ್ಮ ಕಂಪ್ನಿಯಾಗ. ಎಲ್ಲಾರು ಫಂಡ್ ಕಂಪ್ಲೀಟ್ ಮಾಡ್ತೀವಿ ಅಲ್ಲಿಗೆ ಹಾಕ್ಬೇಕು, ಅಲ್ಲಿ ಯಾಕೆ ಚೆಕ್ ಮಾಡೋಣ ಅಂತ ಹೇಳಿದ್ರು ಸರ್. ನಾವು ಹಾಕಕ್ಕೆ ರೆಡಿ ಇದೀವಿ ಅಂತ. ಇಲ್ಲ ಇದೆ ಅಂಥದ್ದೇನಿಲ್ಲ, ನೋಡೋಣ. ನಿಮ್ಮ ಅಷ್ಟೇ ಈ ರೀತಿಯ ಹಾರೈಕೆ, ಭಾರತೀಯ ಸೇನೆ ಚೆನ್ನಾಗಿರ್ಲಿ ಅನ್ನುವಂಥ ಒಂದು ಬಯಕೆ ಇದೆಲ್ಲ ಅಷ್ಟೇ ಸಾಕು. ಇದೆ ಸರ್, ನಿಮ್ಮ ಕೈ ಮುಗಿ ಆಗ್ತದೆ ಸರ್. ಎಸ್, ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್. ಸಹಜವಾಗಿ ನೋಡಿ, ಅವ್ರ ಕಡೆಯಿಂದ, ಪಾಕಿಸ್ತಾನದ ಕಡೆಯಿಂದ ಎಟ್ ಎ ಟೈಮ್ 100-200 ಕ್ಷಿಪಣಿಗಳು ಬರುತ್ತೆ. ಅದನ್ನು ತಡೆ ಹಿಡಿದಿರುವಂಥದ್ದು ಭಾರತೀಯ, ಅಂದರೆ ನಮ್ಮ ರಕ್ಷಾ ಕವಚಗಳು ಅಂತ ಕರಿತೀವಿ, ಅಂದರೆ ಡಿಫೆನ್ಸ್, ಏರ್ ಡಿಫೆನ್ಸ್ ಮಾಡುವಂಥ ಕೆಲಸ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗಿತ್ತು. ಎಷ್ಟೇ ಕ್ಷಿಪಣಿಗಳು ಬಂದರೂ ಕೂಡ, ಎಷ್ಟೇ ಡ್ರೋನ್ ದಾಳಿ ಬಂದರೂ ಕೂಡ ಒಂದೇ ಒಂದು ಭಾರತದ ನೆಲಕ್ಕೆ ಬಿದ್ದಿಲ್ಲ. ಅಂದರೆ ಅದನ್ನು ಡಿಫೆನ್ಸ್ ಮಾಡುವಂಥ ತಾಕತ್ತಿತ್ತು. ಇದು ಬೇಕಾಗಿತ್ತು, ಅದು ಭಾರತದ ತಾಕತ್ತು. ಭಾರತ ಒಂದು ವೇಳೆ ಇಲ್ಲಿಂದ ಅಲ್ಲಿ ಹಾಕ್ತು ಅಂದರೆ ಒಂದು ಕೂಡ ಅವರಿಗೆ ತಡೆಯೋಕ್ಕಾಗಲ್ಲ. ಆದರೂ ಕೂಡ ಪಾಕಿಸ್ತಾನ ಈ ರೀತಿಯಾಗಿ ಸುಕ್ಕ ಸುಮ್ಮನೆ ಕಾಲು ಕೇರ್ಕೊಂಡು ಬರೋದು, ಬರೀ ನಾಗರಿಕರನ್ನು ಟಾರ್ಗೆಟ್ ಮಾಡೋದು. ಮನುಷ್ಯತ್ವ ಅಂತೂ ಅಲ್ವೇ ಅಲ್ಲ ಅವರಿಗೆ. ಇದುವರೆಗೂ ಭಾರತ ಟಾರ್ಗೆಟ್ ಮಾಡಿದ್ದು ಒಬ್ಬ ನಾಗರಿಕರನ್ನಲ್ಲ. ಆ ವಾಯುನೆಲೆಯನ್ನು ಧ್ವಂಸ ಮಾಡಿದರು, ಎಲ್ಲೆಲ್ಲಿ ಮಾಡ್ತಾರೆ, ಏರ್ ಬೇಸ್ ಆಗಿರ್ಬೋದು, ಈ ಉಗ್ರ ನೆಲೆಗಳು ಎಲ್ಲಿ ಇರ್ತವೆ ಅದನ್ನು ಮಾತ್ರ ಹೊಡೆದಾಕಿರುವಂಥದ್ದು. ಅಂದರೆ ಆರ್ಥಿಕವಾಗಿ ಅದನ್ನು ಕುಗ್ಗಿಸುವಂಥ ಪ್ರಯತ್ನಕ್ಕೆ ಭಾರತ ಮಾತ್ರ ಮುಂದಾಗಿರೋದು. ಇನ್ನು ಭಾರತ ಶುರುನೇ ಮಾಡಿಲ್ಲ, ಅಷ್ಟರೊಳಗಡೆ ಈ ರೀತಿಯ ಬೆಳವಣಿಗೆ ಆಗಿದೆ. ಹಲೋ ಹಲೋ ಸರ್ ಹೇಳಿ. ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ದೊಡ್ಡಬಳ್ಳಾಪುರದಿಂದ. ಏನು ಅನಿಸುತ್ತೆ ನಿಮಗೆ ಈ ಅಮೆರಿಕ ಮಧ್ಯದಲ್ಲಿ ಬಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೀತಾ ಇರುವಂಥ ಯುದ್ಧವನ್ನು ಸದ್ಯಕ್ಕೆ ನಿಲ್ಲಿಸಬೇಡಿ ಅಂತ ಅವರ ಒಂದು ಹೇಳಿಕೆಯನ್ನು ನೋಡಿದಾಗ? ಸರ್, ಅದೇ ನಮ್ಮ ಭಾರತ ಸರ್ಕಾರದವರು ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಟೆರರಿಸ್ಟ್ ಹೊಡಿಬೇಕು ಅಂತ ಯುದ್ಧ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇವರು ಅಮೆರಿಕದವರು ನಿಲ್ಸಿದ ತಕ್ಷಣ ಇವ್ರು ಹೇಳ್ತಾರೆ ನಾವು ಯುದ್ಧ ಮಾಡ್ತಾ ಇಲ್ಲ, ಟೆರರಿಸ್ಟ್ ನ ಹುಡುಕಿ ಹೊಡಿತೀವಿ ಅಂತ. ಆದ್ರೆ ಅಮೆರಿಕದವ್ರು ಯುದ್ಧ ನಿಲ್ಸ್ರಿ ಅಂತ ಆದ್ಮೇಲೆ ಇವರು ಯುದ್ಧ ಮಾಡ್ತಾ ಇಲ್ಲ ಅಂತ ಹೇಳ್ತಿ ವಿಶ್ವಾಸ ಅವ್ರಿಗೆ. ಅದು ಒಂದ್ ಸ್ವಲ್ಪ ಅವರು ಇದು ಭಾರತ ಒಂದ್ ಸ್ವಲ್ಪ ವೀಕ್ ಒಂದ ಈ ತರ ಅವ್ರು ಹೇಳ್ತಿದ್ದಂಗೆ ನಿಲ್ಸ್ತಾ ಇರೋದು. ಅಮೆರಿಕದವರು ಟೆರರಿಸ್ಟ್ ಮೇಲೆ ಬೇಕಾದ್ರೂ ಹೋಗಿ ಹೋಗ್ತಾರೆ. ಆದ್ರೆ ನಮ್ಮ ಭಾರತ ಇಷ್ಟು ಬಲಿಷ್ಠವಾಗಿದ್ದು ಹೊಡಿತೀವಿ, ನಾವು ಹೊಡಿಬೋದು, ನಾವು ಹೊಡಿತೀವಿ, ನಾವು ಯುದ್ಧ ಮಾಡ್ತಾ ಇಲ್ಲ, ನಾವು ಯಾರು ತೊಂದರೆ ಕೊಡ್ತಾ ಇಲ್ಲ ಅಂತ ಅವ್ರಿಗೆ ಸ್ಪೀಚ್ ಹೇಳ್ಬೋದಿತ್ತು. ಆದ್ರೆ ಇವರು ಈ ತರ ಯಾಕೆ ಹೇಳಿದ್ರು ಆದರೆ ಎರಡು ದೇಶಕ್ಕೆ ಲಾಸ್ ಆಗೋದು ಬೇಡ, ಇದರಿಂದ ಎರಡು ದೇಶಕ್ಕೆ ಅದು ಎಫೆಕ್ಟ್ ಆಗ್ತಾ ಇದೆ. ಎರಡು ದೇಶಕ್ಕೆ ಎಫೆಕ್ಟ್ ಆಗ್ತಾ ಇರೋದ್ರಿಂದಾಗಿ ಸದ್ಯಕ್ಕೆ ನೋಡೋಣ ಅಂಥೇಳಿ. ಒಂದು ವೇಳೆ ಮತ್ತೆ ಪದೇ ಕಾಲು ಕೇಳ್ಕೊಂಡು ಬಂದರೆ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಈಗ ಹೆಂಗಂದರೆ, ಬೇರೆ ದೇಶದವರು ಬಂದು ಸದ್ಯಕ್ಕೆ ನಿಲ್ಲಿಸ್ಬಿಡಿ ಅಂತ ಹೇಳಿದಾಗ ಅಲ್ಲಿ ದೊಡ್ಡವ್ರು ನಾವೇ ಅನಿಸ್ಕೊಂಡಿದ್ದು. ಆಮೇಲೆ ನಮ್ಮ ತಾಕತ್ತು, ನಮ್ಮ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗಿದೆ, ಆಯಿತು ಅಂತ ಒಪ್ಕೊಂಡಿದ್ದೀವಿ. ಒಂದು ವೇಳೆ ಅವ್ರ ಕಡೆಯಿಂದ ಮತ್ತೆ ಮಿಸ್ಟೇಕ್ ಆಯಿತು ಅಂದರೆ ನಮಗೆ ಫ್ರೀ ಹ್ಯಾಂಡ್ ಸಿಗತ್ತೆ, ಆವಾಗ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲೂ ಕೂಡ ಇರಬಹುದು. ಹೌದು, ಸರ್, ಅಂದರೆ ಕದನ ವಿರಾಮ ಅಂತ ಹೇಳಿದ್ರೆ ಈಗ ಇಲ್ಲಿಗೆ ಸ್ಟಾಪ್ ಆಗಿಲ್ಲ, ಇದು ನಾಳೆ ಗೊತ್ತಾಗುತ್ತೆ. ನಾಳೆ ಅಲ್ಲಿ ಚರ್ಚೆ ಆಗುತ್ತೆ, ಎರಡು ದೇಶಗಳ ಮಧ್ಯೆ ಚರ್ಚೆ ಆಗುತ್ತೆ, ಎರಡು ದೇಶದ ಡಿಮ್ಯಾಂಡ್ ಇರುತ್ತೆ, ಅದಕ್ಕೆ ಎಲ್ಲರೂ ಈ ಒಮ್ಮತ ಬೇಕಾಗತ್ತೆ. ಇದು ಆಗತ್ತೆ ಇಲ್ಲ ಅನ್ನೋದ್ರ ಮೇಲೆ ಗೊತ್ತಾಗತ್ತೆ. ಹೌದು ಹೌದು ಅಲ್ಲ, ಆದ್ರೂ ಸ್ವಲ್ಪ ಅಮೆರಿಕದವ್ರು ಹೇಳಿದ ತಕ್ಷಣ ಮಾಡಿದ್ದು ಅದು ಎಷ್ಟು ಇದು ಅನ್ನೋದು ಸ್ವಲ್ಪ ಇದಾಗಿದೆ. ನೋಡೋಣ ಸರ್ ಏನಾಗತ್ತೆ. ಹೌದು ಸರ್, ಓಕೆ. ಎಸ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ನಾಗರಾಜ್ ಅಂತ, ಗುಂಡುಕ್ ನಾಗರಾಜು. ನಾಗರಾಜ್ ಅವ್ರು ನಮಸ್ಕಾರ. ಹೇಳಿ ಸರ್, ಹೇಗಿದ್ರೆ? ಚೆನ್ನಾಗಿದೆ ಸರ್. ಏನು ಅನ್ಸುತ್ತೆ ನಿಮಗೆ? ದೇಶಕ್ಕೆ ಯಾವ್ದೋ ಅನುಕೂಲ ಆಗ್ತದೆ ಸಾಕು ನಮ್ಗೆ. ಎಲ್ಲರೂ ಕಷ್ಟ ಬಿದ್ದವ್ರು ಆಲ್ರೆಡಿ. ಅದು ಮಾಡ್ಬೇಕು ಸರ್. ನಾವು ಕರ್ನಾಟಕ ಎಲ್ಲ ಸೇರಿ ಒಂದು ಇದು ಮಾಡಬೇಕು.
ಇವಾಗ ಹೋಗಿದ್ದಾರೆ ಪಾಪ ಅವ್ರು ಹೆಂಗೆ ಗೆಟ್ಟಾಗಿ ಬಂದ್ರೆ ಆ ದೇವ್ರಿಗೆ ನಾವು ಆಶೀರ್ವಾದ ಕೊಡ್ತೀವಿ. ಅವು ನಮ್ಮ ಇಂಡಿಯನಿಂದ ಕ್ಲೀನಾಗಿ ಅವ್ರು ಹೋಗಿ ಎಲ್ಲ ಮಾಡಿಕೊಂಡು ಆರಾಮಾಗಿ ಬರ್ಬೇಕು ಸರ್ ಅವರು. ಅದೇ ನಮ್ಗೆ ಆಶೀರ್ವಾದ. ಇದೇನು ನಮ್ಗೆ ವಾಪಸ್ ಬರ್ಬೇಕು ಸರ್ ಅವರು ಕ್ಲೀನಾಗೆ. ನಮ್ಮ ಇಂಡಿಯನಿಂದ ಹೆಂಗೆ ಹೋಗೋರ ಎದ್ರು ಹಿಂಗೆ ವಾಪಸ್ ಬರ್ಬೇಕು ನಮ್ಗೆ. ಅದೇ ಆಶೀರ್ವಾದ. ವಾಪಸ್ ಬರ್ತಾರಾ? ಬರ್ಬೇಕು ಸರ್. ನಾವು ಅದಕ್ಕೆ ದೇವ್ರಿಗೆಲ್ಲ ಪೂಜೆ ಮಾಡ್ಬೇಕು, ಆಲ್ರೆಡಿ ಮಾಡ್ತಾ ಇದ್ದೀವಿ. ಅಲ್ಲ ಯಾರು ವಾಪಸ್ ಬರಬೇಕು ಅಂತ ರಾತ್ರಿ ಎಲ್ಲ ನಿದ್ದೆ ಎಲ್ಲ ಕೆಟ್ಟಿ ಪಾಪ ನಮ್ಗೋಸ್ಕರ ಮಾಡ್ತಾವ್ರೆ ಅಲ್ಲಿಂದ. ಅದನ್ನ ನಾವು ಮಾಡ್ಬೇಕಲ್ಲ, ನಮ್ ಕೆಲಸ ನಾವು ಮಾಡ್ಕೊಂತೀವಿ ಇಲ್ಲಿ. ಅವ್ರು ವಾಪಸ್ ಬರ್ಬೇಕು ನಮ್ಮ ಅಲ್ಲಿಂದ. ಪಾಪ ಕಷ್ಟ ಬಿದ್ದು ಊಟ ಇಲ್ಲ, ನೀರಿಲ್ಲ. ಅಲ್ಲ ಅಲ್ಲ ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ? ನಮ್ಮ ಇಂಡಿಯಾಗೆ ಇಂಡಿಯಾವರು ಕ್ಲೀನಾಗಿ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಕ್ಲೀನಾಗಿ ಬರ್ಬೇಕು. ಹಂಗೆ. ಬಟ್ ಈಗ ಆಯ್ತು ವಾಪಸ್ ಬನ್ನಿ ಅಂತ ವಾಪಸ್ ಕರಿತಾ ಇದಾರಲ್ಲ. ಅದೇ ಸರ್ ಇವಾಗ ಪಾಪ ಮಾಡ್ಬೇಕು ಒಂದಕ್ಕಿದ ಇದು ಮಾಡ್ಬಿಡ್ಬೇಕು ಒಂದಕ್ಕಿದ ಮಾಡ್ಬಿಟ್ಟವ್ರೆ. ಆಲ್ರೆಡಿ ಇಳಿದ್ಬಿಟ್ಟವ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರು ಏನೈತೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿ ಕೊಡ್ಬೇಕು ನಮ್ಮ ಇಂಡಿಯಾವ್ರು. ನಮ್ಮ ದೇಶಕ್ಕೆ ಅಷ್ಟೇ ನಿಮ್ಮ ಬಯಕೆ, ನಮ್ಮ ದೇಶದ ಜನತೆಗೆ ಏನಾಗಬಾರ್ದು ಅನ್ನುವಂಥ ನಮ್ಮ ಒಂದು ಹಾರೈಕೆ. ಅವ್ರು ಬೇಕು ಅಂತ ಮಾಡ್ಕೊಂಡ್ ಬಂದಿರೋ ಎಷ್ಟು 26 ಜನನ ಬೇಕು ಅಂತ ಕೇಳ್ಕೊಂಡು ಕ್ಯಾಂಡಿಲ್ ಇದ್ ಮಾಡಿ ನಮ್ಗೆ ಎಷ್ಟು ಊರಿನ ಬೆಳಿ. ನಮ್ದು ಹೊಸೂರು ರೋಡು ಸರ್. ಖಂಡಿತ ಅದು ಖಂಡಿತ ಬೇಸರ ಇದೆ. ಅದಕ್ಕೆಲ್ಲ ಈ ತರ ಆಗಿರೋದು. ಎಲ್ಲಿ ತನಕ ತಾಳ್ಮೆ ಇರಬೇಕು, ಎಲ್ಲಿ ತನಕ ಇರಬೇಕು ಅಂತೇಳಿ. ಬಟ್ ಇತ್ತು ಒಂದು ಭಾರತಕ್ಕೆ ಚಾನ್ಸ್ ಇತ್ತು ಸರ್. ಅವ್ರು ಬಿಡ್ಬೇಡ ಸರ್ ಅವನ್ನ. ನಮ್ಮ ಇಂಡಿಯಾ ಅವ್ರು ಮುಟ್ಟವ್ರಂದ್ರೆ ಅವ್ನು ಬಿಡ್ಬೇಡ ಸರ್. ಅವರು ಇವಾಗ ಅಲಿತಾವ್ರೆ, ಏನ್ಕೊ ನೀರು ಇಲ್ದ್ರೆ ಏನು ಅಲಿತಾವ್ರೆ. ಅಷ್ಟವ್ರು ಹೆಂಗಿರ್ಬೇಕು ನಮ್ಸವ. ಅಲ್ಲ ಅದನ್ನ ಏನ್ ಮಾಡ್ಬೇಕು, ಅದೇ ಭಾರತ ಮಾಡಿದೆ. ಬಟ್ ಆದ್ರೆ ಇನ್ನ ಪಾಠ ಕಲಿಸ್ಬೇಕಾಗಿತ್ತು. ಪಾಠ ಕಲ್ಸೇ ಸರ್ ಅವರು. ಮೋದಿ ಇದ್ರೆ ಮಾಡ್ತಾರೆ ಬಿಡಿ ಸರ್. ಅವರು ಪ್ಲಾನ್ ಅವ್ರಿಗೆ ಇದ್ದಾರೆ. ನಂಬಿಕೆ ಇದೆಯಾ ಮೋದಿ ಬಗ್ಗೆ? ಮೋದಿ ಸರ್ಕಾರನೇ ನಮ್ಗೆ ಮೈನು. ಮಾಡ್ಬೇಕು, ಅವರೇ ಮಾಡ್ತಾರೆ ಸರ್. ಇವಾಗ ಪಾಪ ನಿದ್ದೆ ಕಟ್ಟಿ ಅದು ಇದು ಮಾಡ್ತಾವ್ರೆ ಅವರು. ಅವ್ರು ಹೂ ಅಂದ್ರೆ ನುಗ್ಗವ್ರೆ ಆಲ್ರೆಡಿ. ಅವ್ರನ್ನ ಧ್ವಂಸ ಮಾಡ್ಬೇಕು ನಾವು. ಖಂಡಿತ ಮಾಡ್ತಾರೆ ಬಿಡಿ. ಮಾಡ್ಬೇಕಾ? ನಮ್ಗೆ ಏನಕ್ಕೆ ಬಂದ್ರೆ ನಮ್ ತಾವ ಬಂದ್ಬಿಟ್ಟು ಕೇಳಿ ಏನಕ್ಕೆ ಓದ್ಲಾಯ್ತು ಅವ್ರನ್ನ ಜನನ್ನ. ಅಲ್ಲ ಮಾಡಿನೇ ಬರೋದು ಈಗ ಏನಿದೆ. ಕೆಲಸ ಹಂಗಾಗಲ್ಲ. ಈಗ ಇದು ಶುರುವಾಗಿದೆ. ಈಗ ನಾಳೆ ಗೊತ್ತಾಗತ್ತೆ. ನಾಳೆ ಇಬ್ರು ಕೂತ್ಕೊಂಡು ಮಾತನಾಡ್ತಾರೆ, ಅವಾಗ ಗೊತ್ತಾಗತ್ತೆ ಏನಾಗತ್ತೆ ಅಂತ ಹೇಳಿ. ಮಾಡ್ಬೇಕಿರು. ನಮ್ಮ ಇಂಡಿಯಾ ಮೇಲೆ ಯಾವನು ಕೈ ಹಾಕ್ಬಾರ್ದು, ಇಲ್ಲಿ ಬರ್ಬಾರ್ದು. ಇಲ್ಲಿ ನಾವೇ ದಾನ ಮಾಡ್ತಾ ಇದ್ದೀವಿ ಎಲ್ಲರಿಗೂ. ನಾವೇನು ಕೇಳಿಲ್ಲಲ್ಲ ದಾನ. ಅಲ್ಲ ನಿಮ್ಮ ವಯಸ್ಸು ಎಷ್ಟು? ನಮ್ದು ಸರ್ ನಿಮ್ಮ ವಯಸ್ಸು ಎಷ್ಟು? ವಯಸ್ಸು 39 ಸರ್. ನಮ್ಗಿಬ್ರು ಗಂಡು ಮಕ್ಳು. ಮದುವೆಯಾಗಿ 15 ವರ್ಷ ಆಯ್ತು. ಓಕೆ. ಅಲ್ಲ 39 ವಯಸ್ಸಲ್ಲಿ ಮಾಡಬೇಕು ಅಂತ ಹೇಳ್ತಿದಾರಲ್ಲ, ಆ ಸ್ಪಿರಿಟ್ ಬೇಕಾಗಿತ್ತು ಅಂತ. ನೋಡಿ, ಪ್ರತಿಯೊಬ್ಬರು ಹೇಳ್ತಾ ಇರೋದು, ಎಲ್ಲರೂ ಸುಮಾರು ಜನ ಕಾಲ್ ಮಾಡಿದರು, ಎಲ್ಲರೂ ಹೇಳ್ತಾ ಇರೋದು ಏನು ಅಂತಂದರೆ ಇದರ ಅವಶ್ಯಕತೆ ಇತ್ತ. ಈ ವಿರಾಮ ಏನಿದೆಯಲ್ಲ, ಕದನ ವಿರಾಮ ಇದೆಯಲ್ಲ, ಇದರ ಅವಶ್ಯಕತೆ ಸದ್ಯಕ್ಕೆ ಭಾರತಕ್ಕಂತೂ ಇರಲೇ ಇಲ್ಲ. ಪಾಕಿಸ್ತಾನ ಬಂದು ನೇರವಾಗಿ ನಮ್ಮ ಕೈಯಲ್ಲಿ ಆಗಲ್ಲಪ್ಪ ಅಂತೇಳಿ ಕೈಕಾಲು ಹಿಡಿದ್ರೆ ಅದು ಬೇರೆ ಥರ ಆಗ್ತಾಯಿತ್ತು. ಬಟ್ ಹಂಗೆ ಮಾಡಲೇ ಇಲ್ಲ. ಯಾವನೋ ಬಂದು ಟ್ರಂಪ್ ಅಂತೆ, ಅಮೇರಿಕಾ ಅಂತೆ ಬಂದು ಮಧ್ಯದಲ್ಲಿ ಬಂದು ಹಿಂಗೆ ಮಾಡಿದ್ರೆ ಒಪ್ಪಿಗೆ ಕೊಟ್ವಿ. ಆಯಿತು, ದೊಡ್ಡವರು ಅಂತ ಒಪ್ಪಿಗೆ ಕೊಟ್ವಿ. ಆದರೆ ಏನಾಯಿತು? ಉಲ್ಲಂಘನೆ ಆಯಿತು. ಕದನ ವಿರಾಮ ಉಲ್ಲಂಘನೆ ಮಾಡಿದ್ರು, ಮತ್ತೆ ದಾಳಿ ಆಯಿತು. ಬಟ್ ಇವತ್ತು ಸಂಜೆ ಆಗ್ತಾ ಇದ್ದಂಗೆ ಗೊತ್ತಾಗುತ್ತೆ. ಒಂದು ವೇಳೆ ಇವತ್ತು ಮತ್ತೆ ಹಂಗಾಯಿತು ಅಂದರೆ ಅಮೇರಿಕ ಮಾತನ್ನು ಕೇಳೋಂಗಿಲ್ಲ. ಯಾಕಂದರೆ ಅಮೇರಿಕನೇ ಸಪೋರ್ಟ್ ಕೊಡುತ್ತೆ ಆಮೇಲೆ ಭಾರತಕ್ಕೆ. ನಾವು ಹೇಳಿದ್ರು ಕೇಳಿಲ್ಲ, ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಮಾಡಿ ಅಂತೇಳಿ ಆಮೇಲೆ ಭಾರತಕ್ಕೆ ಫ್ರೀ ಹ್ಯಾಂಡ್ ಸಿಗುತ್ತೆ. ಸೊ ಕಾದು ನೋಡಬೇಕು. ನಾಳೆ ಮಹತ್ವದ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಭಾರತ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಹಾಕಬೇಕಾಗತ್ತೆ. ಆ ಎಲ್ಲ ಕಂಡೀಷನ್ಗಳನ್ನು ಪಾಕಿಸ್ತಾನ ಒಪ್ಕೊಳ್ಬೇಕಾಗತ್ತೆ. ಯಾವುದೇ ಕಂಡೀಷನ್ಗೂ ಕೂಡ ಭಾರತ ಹಿಂಜರಿಯಬಾರದು. ಸೊ ಇದು ಒಂದು ಒಳ್ಳೆಯ ಅವಕಾಶ ಇದೆ ಡಿಮ್ಯಾಂಡ್ ಮಾಡೋದಕ್ಕೆ. ನೋಡೋಣ ಏನಾಗುತ್ತೆ, ನಾಳೆ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.